ಬರುತ್ತೆ. ಇವಾಗ ಸ್ಟಾರ್ಟ್ ಆಯ್ತು. ಓಕೆ, ಥ್ಯಾಂಕ್ಸ್. ಓಕೆ, ಸಹೋದರರೇ, ಈ ದಿನ ಕೂಡ ನಾವು ದೇವರ ಪ್ರಸನ್ನತೆಗೋಸ್ಕರ ನಾವು ಪ್ರಾರ್ಥಿಸಿ ಈ ಒಂದು ನಾವು ಹೋಗೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಯಲ್ಲಪ್ಪ ಬ್ರದರು ಆ ಪ್ರಾರ್ಥನೆ ಮೂಲಕ ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋದಕ್ಕೆ ಕೇಳ್ಕೊತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿಟ್ಟು ತಂದೆ ನಮ್ಮನ್ನು ನೆನೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ ಆದ ದೇವರೇ, ಇದರವರೆಗೆ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಕ್ಷಮಿಸಪ್ಪ ತಂದೆ. ಇನ್ನು ಯಾವ ಸಹೋದರರು ಬಂದಿರೋ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗಿ ಸಹಾಯ ಮಾಡು ತಂದೆ. ಇವತ್ತಿನ ವಾಕ್ಯವನ್ನು ತಿಳಿಸುವಂಥ ಸಹೋದರಕ್ಕೋಸ್ಕರ ಬೇಡ್ಕೊಂತಾನೆ ತಂದೆ. ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಅವರಿಗೆ ಕೊಟ್ಟು ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟು ಹಾಗೆ ತಂದೆ. ಮುಂದೆ ಸಹ ತಂದೆ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ಅನೇಕರಿಗೆ ನಿನ್ನ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡು ತಂದೆ. ಇವತ್ತು ಸಹ ತಂದೆ ನಿಮ್ಮ ಪವಿತ್ರಾತ್ಮನ ಸಹಾಯದಿಂದ ನಾವು ಆದಿಯಿಂದ ಅಂತ್ಯದವರೆಗೂ ನಮ್ಮ ದಲ್ಲೇ ಅವ್ರ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ. ಅವ್ರಿಗೂ ಸಹ ತಂದೆ ಸಹಾಯ ಮಾಡು. ಆ ವಾಕ್ಯವನ್ನು ತಂದೆ ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ನಮ್ಮ ಜೀವನ ನಡೆಸಿ ನಮ್ಮ ಓಟನ್ನು ಓಡಿ ಮುಗಿಸೋ ಹಾಗೆ ತಂದೆ. ನಮಗೂ ಸಹ ತಂದೆ ಕೃಪೆ ಕೊಟ್ಟು ನಡೆಸ್ತಂದೆ. ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಕೂಟದಲ್ಲಿದ್ದು ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ನಮ್ಮ ಜೀವನ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ಎಂದಿನಂತೆ ನಾವು ಕೂಡ ಈ ಒಂದು ಪಾಠ ಅಪೊಸ್ತಲರ ಕಾರ್ಯಗಳ ಪುಸ್ತಕವನ್ನ ನಾವು ಸತತವಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಅನೇಕ ವಿಷಯಗಳು, ಆದಿಸಭೆಯ ಅನುಭವಗಳು, ಅಪೊಸ್ತಲರ ಕೆಲಸಗಳು ಮತ್ತೆ ಸುವಾರ್ತೆಯ ಕೆಲಸಗಳು, ಇದೆಲ್ಲ ಕೂಡ ದೇವರು ನಮಗೆ ಅನೇಕ ಕಾರ್ಯಗಳನ್ನ ಆತನ ಪವಿತ್ರಾತ್ಮನ ಒಂದು ನಡುವಿಕೆಯಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ನಾವು ಕಳೆದ ಬಾರಿ ಕೂಡ ಅಪೊಸ್ತಲ ಪೌಲ್ ಮತ್ತೆ ಬರ್ನಬ ಅವರು ತಗೊಂಡಂತ ಮೊದಲನೆಯ ಯಾತ್ರೆಯನ್ನ ನೋಡ್ತಾ ಇದ್ದೀವಿ, ಫಸ್ಟ್ ಮಿಷನ್. ಸೊ ಈ ಒಂದು ಮೊದಲನೆಯ ಪಯಣದಲ್ಲಿ ಸಹೋದರರೇ, ಅವರು ಹೋದಂತ ಪಟ್ಟಣಗಳು, ನಡೆದಂತ ಅನುಭವಗಳು, ಮಾಡಿದಂತ ಅದ್ಭುತಗಳು, ಇದೆಲ್ಲ ಕೂಡ ನಮ್ಮ ಮನಸ್ಸಲ್ಲಿ ನಾವು ಇಟ್ಟಿದ್ದೀವಿ. ಸೊ ಕಳೆದ ವಾರದಲ್ಲಿ ಕೂಡ ನಾವು ಒಂದು ವಿಶೇಷವಾದ ಒಂದು ವಿಷಯವನ್ನ ನೋಡಿದ್ವಿ. ಅದು ಏನಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಲೈಸ್ತ್ರಾ ಪಟ್ಟಣಕ್ಕೆ ಅವರು ಬರ್ತಾರೆ. ಈ ಲೈಸ್ತ್ರಾ ಪಟ್ಟಣದಲ್ಲಿ ಅವ್ರನ್ನ ಸ್ವೀಕಾರ ಮಾಡಿ, ಆ ಲೈಸ್ತ್ರಾ ಪಟ್ಟಣದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟದಾಗಿಂದ ನಡೆಯಕ್ಕೆ ಆಗದೆ ಇರುವ ವ್ಯಕ್ತಿಯನ್ನ ನಡೆಸುವ ಒಂದು ಅದ್ಭುತವನ್ನ ಮಾಡ್ತಾರೆ. ಅದರಿಂದ ಅಲ್ಲಿ ಇರುವ ಜನರಿಗೆ ತುಂಬಾನೇ ಒಂದು ಆಶ್ಚರ್ಯ. ಅವರು ಪೂಜಿಸುವ ದೇವರುಗಳು ಭೂಮಿಗೆ ಇಳಿದಿದ್ದಾರೆ ಅಂತ ಅವರು ಭಾವಿಸಿ ಅವರಿಗೆ ಪೂಜಿಸೋದಿಕ್ಕೆ ಹಾರಗಳನ್ನು ಮತ್ತೆ ಬಲಿ ಕೊಡೋದಿಕ್ಕೆ ಆ ಪ್ರಾಣಿಗಳನ್ನ ತಂದು ನಿಲ್ಲಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ. ಆ ರೀತಿಯ ಘಟನೆ ಅಲ್ಲಿ ನಡೆದಾಗ
ಅಪೋಸ್ಟ್ಲರಿಗೆ ಪ್ರಾರಂಭದಲ್ಲಿ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಅವರ ಭಾಷೆ ಸ್ವಲ್ಪ ಹೊಸದಾಗಿತ್ತು ಇವರಿಗೆ. ಆದ್ರೆ ಅಲ್ಲಿ ನಡೆಯುವ ಒಂದೊಂದು ಕಾರ್ಯವನ್ನು ನೋಡಿದಾಗ ಇವರಿಗೆ ಏನ್ ಮನವರಿಕೆ ಆಯ್ತು ಅಂದ್ರೆ, ಇವ್ರನ್ನ ಈ ಜನರು ಅವರ ದೇವರು ದೇವತೆಗಳು ಅಂತ ಭಾವಿಸುತ್ತಾ ಅವ್ರನ್ನ ಪೂಜಿಸೋದಿಕ್ಕೆ ಈ ವಿಷಯಗಳನ್ನ ಮಾಡ್ತಾರೆ ಅನ್ನೋದು ಗೊತ್ತಾದಾಗ ಅವರು ತಕ್ಷಣ ಯಾವ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ತೋರಿಸಿದ್ರು ಅಂದ್ರೆ, ಅವರು ಬಟ್ಟೆಗಳನ್ನ ಅವರು ಹಾಕಿದ್ದ ಮೇಲಂಗಿ, ಆ ಬಟ್ಟೆಗಳನ್ನ ಹರ್ಕೊಂಡು ಆ ಜನರಿಗೆ ಅವರು ಮಾಡ್ತಾ ಇರುವ ಒಂದು ತಪ್ಪನ್ನ ತಿಳಿಸುವ ಒಂದು ಧೈರ್ಯ ಅಲ್ಲಿ ಮಾಡ್ತಾರೆ. ಅವರ ಹೊಗಳಿಕೆ, ಅವರು ಕೊಡುವಂತ ಗೌರವ, ಇದನ್ನೆಲ್ಲ ಸ್ವೀಕಾರ ಮಾಡದೆ ಅಲ್ಲಿ ಫಸ್ಟ್ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ, ಅವರು ಮಾಡ್ತಾ ಇರೋದು ಮಹಾ ಘೋರವಾದ ತಪ್ಪು ಅಂತ ಅವ್ರಿಗೆ ತಿಳಿಸೋದಿಕ್ಕೆ ಅವರು ಆ ರೀತಿಯ ವಿಷಯವನ್ನ ವ್ಯಕ್ತಪಡಿಸಿ ಅವರು ಹೇಳುವಂತ ಕಾರ್ಯಗಳನ್ನ ನೋಡುವಾಗ, ನಾವು ನಿಮ್ಮ ತರ ಒಂದು ಸಾಧಾರಣ ವ್ಯಕ್ತಿಗಳೇ, ಮನುಷ್ಯರೇ, ದೇವರು ಅವರ ಒಂದು ಚಿತ್ತವನ್ನ ನೆರವೇರಿಸೋದಿಕ್ಕೆ ನಮ್ಮನ್ನ ಒಂದು ಉಪಕರಣವಾಗಿ ಅಲ್ಲಿ ಬಳಸ್ಕೋತಾ ಇದ್ದಾರೆ ಅನ್ನುವ ಒಂದು ವಿಷಯವನ್ನ ಹೇಳ್ತಾರೆ. ಸಹೋದರರೇ, ಆ ರೀತಿ ಹೇಳಿ ಅದಾದ ನಂತರ ಅಲ್ಲಿ ದೇವರ ಸುವಾರ್ತೆಯ ಸಾಕ್ಷಿಯನ್ನ ಕೊಡುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ಒಂದು ವಿಷಯ ಅಲ್ಲಿ ಲೈಸ್ತ್ರಾ ಪಟ್ಟಣದಲ್ಲಿ ನಡೆಯುವಾಗ, ಅಲ್ಲಿ ಪ್ರಾರಂಭದಲ್ಲಿ ಆ ಜನರು ಯಾವ ರೀತಿ ಅವ್ರನ್ನ ಸ್ಪಂದಿಸಿದ್ರು, ಯಾವ ರೀತಿ ಅವ್ರನ್ನ ಸ್ವೀಕಾರ ಮಾಡಿದ್ರು, ಅದು ನಿಧಾನಕ್ಕೆ ಕಾಲಕ್ರಮೇಣ ಏನಾಯ್ತು ಅಂದ್ರೆ, ಇಷ್ಟು ಒಂದು ಒಳ್ಳೆ ರೀತಿಯಲ್ಲಿ ದೇವರ ಸಾಕ್ಷಿಯನ್ನ ಅಲ್ಲಿ ಹೇಳ್ಕೊ ಬರ್ತಾ ಇರುವ ಅಪೋಸ್ಟ್ಲರು ಆ ಒಂದು ಸುದ್ದಿ ಇದಕ್ಕಿಂತ ಮುಂಚೆ ಪಟ್ಟಣಗಳಲ್ಲಿ ಇದ್ದಂತ ಯಹೂದ್ಯರಿಗೆ ಅದು ಗೊತ್ತಾಗಿ, ಯಾವ ಯಹೂದ್ಯರು ಇವರ ಮೇಲೆ ಒಂದು ಸಿಟ್ಟನ್ನ ಇಟ್ಟಿದ್ರೋ, ಇವರನ್ನ ದ್ವೇಷಿಸಿದ್ರೋ, ಆ ಒಂದು ಯಹೂದ್ಯರಿಗೆ ಈ ವಿಷಯ ತಿಳಿಸಲ್ಪಡ್ತದೆ. ಆವಾಗ ಆ ಒಂದು ಪಟ್ಟಣದಿಂದ ಆ ಯಹೂದ್ಯರು ಈ ಲೈಸ್ತ್ರಾ ಪಟ್ಟಣಕ್ಕೆ ಬಂದು ಅಲ್ಲಿ ಜನರನ್ನ ಇವ್ರಿಗೆ ವಿರುದ್ಧವಾಗಿ ಅವರು ಹೇಳಿ ಎಷ್ಟು ಯಾವ ಪರಿಸ್ಥಿತಿಗೆ ಬಂದ್ಬಿಡ್ತದೆ ಅಂದ್ರೆ, ಸಹೋದರರೇ, ಈ ಪಟ್ಟಣದಲ್ಲೇ, ಲೈಸ್ತ್ರಾ ಪಟ್ಟಣದಲ್ಲೇ ಇಷ್ಟು ದಿನ ಪೌಲ್ ಮತ್ತೆ ಬರ್ನಬಾಗೆ ಮಾತಿನಲ್ಲಿ ಅಲ್ಲಿ ಒಂದಷ್ಟು ಹೀನಾಯವಾದ ಮಾತುಗಳು ಈ ರೀತಿ ನಡೀತಾ ಇತ್ತು. ಆದ್ರೆ ಶಾರೀರಿಕ ರೀತಿಯಲ್ಲಿ ಅವ್ರನ್ನ ಯಾರೂ ಮುಟ್ಟಿರ್ಲಿಲ್ಲ. ಅನೇಕ ಒಂದು ಅಟಚಣೆಗಳು, ಮಾತುಗಳು, ಬೈಯೋದು ಇದೆಲ್ಲ ಇದ್ರೂ ಕೂಡ ಶಾರೀರಿಕವಾಗಿ ಅವರಿಗೆ ಯಾರು ಕೂಡ ಅವ್ರನ್ನ ಇನ್ನೂ ಮುಟ್ಟಿರ್ಲಿಲ್ಲ. ಆದ್ರೆ ಇಲ್ಲಿ ಈ ಲೈಸ್ತ್ರಾ ಪಟ್ಟಣದಲ್ಲಿ ಇವ್ರನ್ನ ಸ್ವೀಕಾರ ಮಾಡದೇ ಇರುವಂತ ಯಹೂದ್ಯರು ಎಷ್ಟು ಬೇಗನೆ ಆ ಜನರ ಮನಸ್ಸನ್ನ ಕೆಡಿಸಿದ್ರು ಅಂತ ನೋಡ್ಬೇಕಾದ್ರೆ, ಆ ಜನ ಯಾರು ಅವರ ದೇವರು ದೇವತೆಗಳಂತ ಹೊಗಳಿ ಪೂಜಿಸಕ್ಕೆ ಬಂದ್ರೋ ಆ ಜನ ಈಗ ಅವರನ್ನ ಕಲ್ಲೆಸೆದು ಸಾಯಿಸುವ ಒಂದು ಘಟನೆ ಅಲ್ಲಿ ನಡೆಯೋದಂತದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ಒಂದು ವಿಷಯವನ್ನ ನಾವು ನೋಡುವಾಗ ಸಹೋದರರೇ, ಅಲ್ಲಿ ನಾವು ಕಳೆದ ವಾರದಲ್ಲಿ ಈ ವಿಷಯಗಳನ್ನ ನೋಡಿದ್ವಿ. ಈ ವಾರದಲ್ಲಿ ನಾವು ನೋಡುವಾಗ ಈ ಲೈಸ್ತ್ರಾ ಪಟ್ಟಣದಿಂದ ಅಪೋಸ್ತಲ ಪೌಲ್ ಮತ್ತೆ ಬರ್ನಬ ಎಲ್ಲಿ ಅವರು ಮುಂದಿನ ಒಂದು ಪಯಣವನ್ನ ಅವರು ಪ್ರಾರಂಭ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಪೋಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 19 ಮತ್ತು 20 ವಚನಗಳಿಂದ ನಾವು ಈ ದಿನದ ಪಾಠವನ್ನ ಪ್ರಾರಂಭ ಮಾಡೋಣ. ಅಪೋಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 19 ಮತ್ತು 20 ವಚನಗಳು. ತರುವಾಯ ಅಂತ್ಯೋಕ್ಯದಿಂದಲೂ ಇಕ್ಯೋನ್ಯದಿಂದಲೂ
ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲಿಸಿದು ಅವನು ಸತ್ತನೆಂದು ಭಾವಿಸಿ ಊರು ಹೊರಕ್ಕೆ ಎಳೆದು ಬಿಟ್ಟರು. ಆದರೆ ಶಿಷ್ಯರು ಅವನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು. ಮರುದಿನ ಬರ್ನಬನ ಜೊತೆಯಲ್ಲಿ ದರ್ಬೆಗೆ ಹೊರಟನು. ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಹಿಂತಿರುಗಿ ಲೂಸ್ತ್ರಕ್ಕೂ ಇಕ್ಕೆನಕ್ಕೂ ಅಂತ್ಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ಓಕೆ, ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈಗ ಅಲ್ಲಿ ಪೌಲನಿಗೆ ಎಂತ ಒಂದು ವಿಷಯ ನಡೀತದೆ ಅಂತ ನೋಡ್ಬೇಕಾದ್ರೆ, ಅವನನ್ನ ಕಲ್ಲೆಸೆದು ಅವರು ಎಷ್ಟು ಗಾಯ ಮಾಡಿದ್ರಂದ್ರೆ, ಅವರು ಸತ್ತೋಗ್ಬಿಟ್ಟ ಅಂತ ಹೇಳಿ ಊರಿನ ಆಚೆ ಆತನನ್ನ ತಂದು ಬಿಸಾಕಿ ಹೋಗುವ ಒಂದು ಘಟನೆ ಅಲ್ಲಿ ನಡೆಯೋದನ್ನ ನಾವು ನೋಡ್ತೀವಿ. ಸತ್ಯ ವಚನಗಳು ಆ ರೀತಿಯಾಗಿ ನಮಗೆ ಪ್ರತಿಬಿಂಬಿಸ್ತದೆ. ಸಹೋದರರೇ, ಆ ರೀತಿ ಇರುವಾಗ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಆ ಒಂದು ಸಮಯದಲ್ಲಿ ಈ ಪೌಲನು ಮತ್ತೆ ಬರ್ನಬಾನ ಒಂದು ಉನ್ನತವಾದ ಒಂದು ಮನುಷ್ಯರಾಗಿ ಅಥವಾ ನಿಷ್ಠಾವಂತರಾಗಿ ಇರುವಂತ ಒಂದಷ್ಟು ಶಿಷ್ಯರು ಅವ್ರನ್ನ ಹಿಂಬಾಲಿಸಿದ್ರು ಅಂತ ಕೂಡ ನಮ್ಗೆ ಈ ಘಟನೆಯಲ್ಲಿ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಆ 20ನೇ ವಚನದಲ್ಲಿ ನೋಡ್ಬೇಕಾದ್ರೆ, ಅಲ್ಲಿ ಇರುವಂತ ಶಿಷ್ಯಂದರು ಅವರ ಸುತ್ತಲೂ ನಿಂತು ಅವ್ರನ್ನ ಕಾಪಾಡಿದ್ರು ಅಥವಾ ಅವ್ರನ್ನ ಅಲ್ಲಿ ಕಾಪಾಡಿದ್ರು ಅಂತ ಬರ್ತದೆ. ಸೊ ಈ ಶಿಷ್ಯಂದರು ಯಾರಿರ್ಬೋದು ಅಂತ ನೋಡ್ಬೇಕಾದ್ರೆ, ಇವರು ಪಯಣದ ಪ್ರಾರಂಭದಲ್ಲಿ ಎಷ್ಟೋ ದಿನಗಳಾದ ನಂತರ ಮಾರ್ಕನು ಅವ್ರನ್ನ ಬಿಟ್ಟು ಹೋಗ್ತಾರೆ. ಅದಾದ ನಂತರ ಅನೇಕ ಪಟ್ಟಣಗಳಲ್ಲಿ ಈ ಸುವಾರ್ತೆಯನ್ನ ಸಾರ್ತಾರೆ. ಅಲ್ಲಿ ಒಂದು ವೇಳೆ ಇವರ ಒಂದು ಸುವಾರ್ತೆಯನ್ನ ಕೇಳಿ ತುಂಬಾನೇ ಅದನ್ನ ಪ್ರೀತಿಸಿ ಇವರ ಹಿಂದೆ ಹೋದ್ರೆ ಇನ್ನೂ ಒಂದಷ್ಟು ವಿಷಯಗಳು ನಮ್ಗೆ ಗೊತ್ತಾಗತ್ತೆ ಅಂತ ಹೇಳಿ ಒಂದಷ್ಟು ಶಿಷ್ಯಂದರು ಇವ್ರನ್ನ ಹಿಂಬಾಲಿಸಿರ್ಬೋದು ಅಂತ ಕೂಡ ನಾವು ಈ ವಚನದ ಮೂಲಕ ನಮಗ್ ಗೊತ್ತಾಗತ್ತೆ ಸಹೋದರರೇ. ಸೊ ಈ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಇಷ್ಟು ಸಾಯುವ ಮಟ್ಟಕ್ಕೆ ಈತನನ್ನ ಗಾಯ ಮಾಡಿ ಬಿಟ್ಟೋದ ಯಾರು ಇವರ ಒಂದು ನಂಬಿಕೆಯಲ್ಲಿ ಅಥವಾ ಯಾರು ಇವ್ರನ್ನ ದ್ವೇಷಿಸಿದ್ರೋ ಆ ಯಹೂದ್ಯರು ಅವ್ರನ್ನ ಈ ಒಂದು ಗತಿಗೆ ಅವ್ರನ್ನ ತಂದು ಅಲ್ಲಿ ಹೋದಾಗ ಪೌಲನು ಮತ್ತೆ ಅದೇ ಒಂದು ಲೈಸ್ತ್ರಾ ಪಟ್ಟಣದೊಳಗೆ ಮತ್ತೆ ಹಿಂದಿರುಗ್ತಾರೆ. ಪಟ್ಟಣದ ಆಚೆ ಈತನನ್ನ ಒಡೆದು ಬಿಸಾಕಿರ್ತಾರೆ. ಅವರು ಮತ್ತೆ ಪಟ್ಟಣದೊಳಗೆ ಹಿಂದಿರುಗುತ್ತಾರೆ ಅನ್ನುವ ಒಂದು ವಿಷಯ ಕೂಡ ನಮಗೆ ಇಲ್ಲಿ ಬರೆಯಲ್ಪಟ್ಟಿದೆ ಸಹೋದರರೇ. ಅದಾದ ನಂತರ ಮಾರನೇ ದಿವಸ ಅವರು ದರ್ಬೆ ಪಟ್ಟಣಕ್ಕೆ ಪಯಣವನ್ನ ಮುಂದುವರಿಸಿದ್ರು ಅಂತ ನಮ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಈ ಒಂದು ವಿಷಯದಲ್ಲಿ ನಾವು ನೋಡುವಂಥದ್ದು ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಪೌಲನ ಒಂದು ಧೈರ್ಯ ನಾವು ಮೆಚ್ಚುವಂಥದ್ದಾಗಿದೆ, ತುಂಬಾ ಮುಖ್ಯವಾದದ್ದು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಪಟ್ಟಂತ ಆ ಒಂದು ಬಾಧೆ, ಆ ಒಂದು ಗಾಯಗಳು, ಆ ಒಂದು ನೋವು, ಇದೆಲ್ಲ ಕೂಡ ಅವ್ರನ್ನ ಆ ಜಾಗವನ್ನ ಬಿಟ್ಟು ಓಡೋದಿಕ್ಕೆ ಯಾವ ರೀತಿಯ ಪ್ರಯತ್ನನೂ ಅವ್ರು ಪಟ್ಟಿಲ್ಲ ಅಂತ ನಾವು ನೋಡ್ತೀವಿ ಸಹೋದರ. ಅವರು ಮತ್ತೆ ಅದೇ ಪಟ್ಟಣದೊಳಗೆ ಹಿಂದಿರುಗಿ ಬಂದು ಸ್ವಲ್ಪ ಕಾಲ ಸಮಯ ಅಲ್ಲಿ ಇದ್ದು ಮಾರನೇ ದಿನ ಅವರು ಬೇರೆ ಪಟ್ಟಣಕ್ಕೆ ಹೋಗುವ ಒಂದು ನಿರ್ಧಾರವನ್ನ ತಗೊಂಡ್ರು ಅಂತ ನೋಡ್ಬೇಕಾದ್ರೆ ಅದಕ್ಕೆ ಒಂದು ಮುಖ್ಯವಾದ ಕಾರಣಗಳು ಕೂಡ ಇದೆ ಅಂತ ನಮಗೆ ಗೊತ್ತಾಗತ್ತೆ ಅಲ್ವಾ. ಸೊ ಈ ರೀತಿಯ ವಿಷಯಗಳನ್ನ ನೋಡುವಾಗ ಸಹೋದರರೇ, ಅಲ್ಲಿ ಪೌಲನ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ನಾವು ಇನ್ನೊಂದು ಪಾಠ ಕೂಡ ಇದರಲ್ಲಿ ಏನ್ ನೋಡ್ಬೋದು ಅಂದ್ರೆ, ಈ ಒಂದು ಸುವಾರ್ತೆಯ ವಿಷಯವನ್ನ ಒಬ್ಬೊಬ್ಬ ಸಹೋದರಿ ಕೂಡ ಅವರ ಜೀವಿತದಲ್ಲಿ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಜನ ಆ ಸತ್ಯದ ಒಂದು ಗೂಢಾಚಾರಗಳನ್ನ ಅಥವಾ ಬೆಳಕನ್ನ ಪ್ರಾರಂಭದಲ್ಲಿ ಕೇಳುವಾಗ ತುಂಬಾನೇ ಸಂತೋಷದಿಂದ ಅದನ್ನ ಸ್ವೀಕರಿಸಿ
ಕಾರ್ಯಗಳು ಈ ತರ ಇದೆಯಾ ಅಂತ ಅವರು ತುಂಬಾ ಆಶ್ಚರ್ಯದಿಂದ ಕೇಳುವಂತ ಒಂದು ವಿಷಯವನ್ನ ನೋಡ್ತೀವಿ. ಆದರೆ ಕಾಲಕ್ರಮೇಣ ಸಂಪೂರ್ಣವಾದ ಪ್ರತಿಷ್ಠೆ, ಶಿಲುಬೆಯನ್ನ ಹೊತ್ತು ಹೋಗುವ ವಿಷಯ, ತ್ಯಾಗದ ವಿಷಯಗಳನ್ನ ನಾವು ಮಾತಾಡಕ್ಕೆ ಪ್ರಾರಂಭ ಮಾಡಿದಾಗ ಅದು ಒಂದಷ್ಟು ಜನಕ್ಕೆ ಆ ರೀತಿಯ ಒಂದು ವಿಷಯ ಅದು ಜೀರ್ಣಿಸ್ಕೊಳ್ಳಕ್ಕಾಗದೆ ಇರುವಾಗ ಅವರು ಅಲ್ಲಿ ಯಾವ ಒಂದು ಸಂತೋಷದಿಂದ ಈ ಸುವಾರ್ತೆಯನ್ನ ಕೇಳಿದ್ರೋ ಅದೇ ಒಂದು ರೀತಿಯಲ್ಲಿ ಅವರು ಏನ್ರಿ ಬದಲಾವಣೆ ಆಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ದ್ವೇಷಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ನಾವು ಈ ಸತ್ಯದ ಬೆಳಕಿಗೆ ಬಂದಾಗ ನಮ್ಮ ಜೊತೆ ಬಂದಂತ ಎಷ್ಟೋ ಜನ ಈ ಒಂದು ವಿಷಯಗಳನ್ನ ಮಾಡಿರೋದು ನಮಗ ಅನುಭವ ಆಗಿದೆ ಅಲ್ವಾ. ಸೊ ಆ ರೀತಿ ಒಂದಷ್ಟು ಪಾಠಗಳನ್ನ ತಗೋತಾ ಆ ಒಂದು 52, 53 ಸಬ್ಜೆಕ್ಟ್ಗಳಲ್ಲಿ ತುಂಬಾ ಮುಖ್ಯವಾದ ಸಬ್ಜೆಕ್ಟ್ಗಳು ಬಂದಾಗ ಅಲ್ಲಿ ಯಾವ ರೀತಿ ಜನರು ಏನಾಗ್ತಾರ್ರಿ ಫಿಲ್ಟರ್ ಆಗ್ತಾರೆ ಅಂತ ನೀವು ಕೂಡ ಅನುಭವದಲ್ಲಿ ಪಡೆದಿರ್ತೀರ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಪೋಸ್ತಲ ಪೌಲ್ಗೂ ಮತ್ತು ಬರ್ನಬಾಗೆ ಕೂಡ ಇದೇ ರೀತಿಯ ಒಂದು ಅನುಭವವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ಅನುಭವಗಳನ್ನ ನೋಡುವಾಗ ನಮ್ಗೆ ತುಂಬಾ ಮುಖ್ಯವಾಗಿ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಪೌಲನ ಒಂದು ಧೈರ್ಯ ಯಾವ ರೀತಿ ಆ ದೇವರಿಗೆ ಮತ್ತೆ ಆ ಸುವಾರ್ತೆಯ ಮೇಲೆ ಆತನಿಗಿದ್ದಂತ ಪ್ರೀತಿ ಮತ್ತೆ ವೈರಾಗ್ಯವನ್ನ ತೋರಿಸ್ತದೆ. ಇನ್ನೊಂದು ವಿಷಯವನ್ನ ನಾವು ನೋಡ್ಬೇಕಾದ್ರೆ ಅಲ್ಲಿ ಪೌಲನು ಮತ್ತೆ ಬರ್ನಬಾ ಇದ್ರು, ಆದ್ರೆ ಪೌಲನನ್ನ ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ ಜನ ಅಲ್ವಾ. ಪೌಲನನ್ನ ಮಾತ್ರ ಅಲ್ಲಿ ಹೊಡಿತಾರೆ. ಸೊ ಹಂಗಿರುವಾಗ ನಾವ್ ಏನ್ ನೋಡ್ಬೋದು ಅಂದ್ರೆ ಪೌಲು ಮಾತನಾಡುವ ಮಾತುಗಳಲ್ಲಿ ಅಷ್ಟು ಒಂದು ಏನ್ರಿ ಆಳವಾದ ವಿಷಯಗಳಿತ್ತು, ಅಥವಾ ದೇವರು ಹೇಳುವಂತ ವಿಷಯಗಳು, ಖಂಡನೆ ಮಾಡುವಂತ ವಿಷಯಗಳು, ಇದೆಲ್ಲಾನು ಪೌಲನು ಡೈರೆಕ್ಟ್ ಆಗಿ ಈ ವಿಷಯಗಳನ್ನ ಹೇಳುವಂತ ಕಾರ್ಯಗಳಾಗಿತ್ತು. ಮತ್ತೆ ಅವರು ಅತಿ ಹೆಚ್ಚಾದ ವಿಷಯವನ್ನ ಮಾತನಾಡಿರೋದನ್ನ ಕೂಡ ನಾವು ನೋಡ್ತೀವಿ. ಬರ್ನಬಾ ಮಾತನಾಡಿರ್ಬೋದು, ಆದ್ರೆ ಪೌಲನಿಗಿಂತ ಕಡಿಮೆ ಮಾತನಾಡಿರ್ಬೋದು. ಅದರಿಂದಾನೇ ಇಲ್ಲಿ ಆ ಒಂದು ದ್ವೇಷಿಸದ ಜನ ಏನ್ ಮಾಡಿದ್ರು ಅಂದ್ರೆ ಪೌಲನನ್ನ ನಾವು ಏನ್ರಿ ಒಡೆದರೆ ಸಾಕು, ಈ ಒಂದು ಪ್ರಚಾರಗಳು ನಿಂತೋಗತ್ತೆ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಅವರಿದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ಈ ಒಂದು ಘಟನೆಗಳೇ ನಡೆಯುವಾಗ ನಮಗೆ ಏನು ಒಂದು ಮನಸ್ಸಿಗೆ ನಮಗೆ ಬರ್ತದೆ ಅಂದ್ರೆ ಯೇಸು ಸ್ವಾಮಿಗೆ ಕೂಡ ಇದೇ ಒಂದು ಅನುಭವ ಆಯ್ತು. ಈ ಅನುಭವವನ್ನ ಅಲ್ಲಿ ಅಪೋಸ್ತಲ ಪೌಲ್ ಯಾರಾದ್ರೂ ಹೇಳಿ ಅಥವಾ ಬರ್ನಬನಿಗೆ ಆ ಒಂದು ಹಿನ್ನೆಲೆಗಳನ್ನ ಹೇಳಿದಾಗ ಅದನ್ನೆಲ್ಲ ಗ್ರಹಿಸ್ಕೊಂಡು ಈ ಒಂದು ಸಮಯ ಬಂದಾಗ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡಬೇಕು. ಯೇಸು ಸ್ವಾಮಿಗೆ ಕೂಡ ಸಹೋದರರೇ ಯಾವ ರೀತಿ ಅವ್ರನ್ನ ಏನ್ರಿ ಯಾವ ಜನ ಅವ್ರನ್ನ ಏನ್ರಿ ರಾಜನಾಗಿ ಘೋಷಣೆ ಕೂಗಿದ್ರೋ ಅದೇ ಜನ ಆತನನ್ನ ಕೊಲ್ರಿ ಅಂತ ಒಂದು ಘೋಷಣೆಯನ್ನ ಕೂಡ ಕೂಗಿದ್ರು. ಇದೇ ಒಂದು ವಿಷಯನೇ ಇಲ್ಲಿ ಪೌಲನ ಮತ್ತೆ ಬರ್ನಬನ ಜೀವದಲ್ಲಿ ನಡೆದಾಗ ಅಲ್ಲಿ ಯೇಸು ಸ್ವಾಮಿ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸಿದ್ರೋ ಅದೇ ರೀತಿ ಇವ್ರುಗಳು ಕೂಡ ಏನ್ರಿ ಸಮಾಧಾನವಾಗಿ ಏನ್ರಿ ದ್ವೇಷಕ್ಕೆ ದ್ವೇಷವನ್ನ ತೋರ್ಸದೆ ದ್ವೇಷಕ್ಕೆ ಪ್ರೀತಿಯನ್ನ ತೋರಿಸಿದ ಒಂದು ಜನರಾಗಿ ಇವರು ಕಾಣಿಸ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇನ್ನೊಂದು ವಿಷಯ ಕೂಡ ಈ ಘಟನೆಯಲ್ಲಿ ನಾವು ನೋಡುವಂಥದ್ದು ಏನಾಗಿದೆ ಅಂದ್ರೆ ಸೌಲನಿಗೆ ಈ ಅನುಭವವನ್ನ ತಂದೆಯ ದೇವರು ಅನುಮತಿಸಿದಾರಲ್ಲ ಅಂತ ನೋಡ್ಬೇಕಾದ್ರೆ ಯಾಕೆ ಅಂತ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕಾದ್ರೆ ಇದೇ ಸೌಲನು ಏನ್ರಿ ಇದೇ ಒಂದು ಸೌಲನು ಅವರ ಜೀವನದಲ್ಲಿ ಯಾರು ಕಲ್ಲೆಸೆದಾಗ ಅದನ್ನ ನೋಡ್ಕೊಂಡು ಕೂತಿದ್ರು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಸೊ
ಯಾವ ರೀತಿ ಅಲ್ಲಿ ಏನ್ರಿ ಆ ಒಂದು ಯೆರೂಸಲೇಮಲ್ಲಿ ಯಾರನ್ನ ಕಲ್ಲೆಸೆದು ಸಾಯಿಸುವಾಗ ಅದಕ್ಕೆ ಏನ್ರಿ ಅದಕ್ಕೆ ಅವರು ಅದ ಅಪೋಸಲ್ ಯಾವ ರೀತಿ ಅಲ್ಲಿ ಇದ್ದು ಆ ಘಟನೆಯನ್ನ ನೋಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಆ ಅನುಭವವನ್ನ ದೇವರು ಈಗ ಅಪೋಸಲ್ ಪೌಲಿಗೆ ಕೊಡ್ತಾ ಇದ್ದಾರೆ. ಸಹೋದರರೇ, ತುಂಬಾ ಮುಖ್ಯ. ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಸ್ತೆಫಾನನನ್ನ ಕಲ್ಲೆಸೆದು ಸಾಯಿಸುವಾಗ ಅದನ್ನ ಏನ್ರಿ ಅದಕ್ಕೆ ಅವ್ರ ಜೊತೆ ಇದ್ದು ಅವರು ಕಲ್ಲು ಎಸೆದೇ ಇದ್ರು ಕೂಡ ಆ ಒಂದು ಘಟನೆಯನ್ನ ನಡೆಸೋದಿಕ್ಕೆ ಪೌಲನು ಒಂದು ಕಾರಣಕರ್ತನಾಗಿದ್ದ ಅಲ್ವಾ, ಸೌಲನು. ಆ ಒಂದು ವಿಷಯವನ್ನ ಇಲ್ಲಿ ದೇವರು ಇವರ ಜೀವನದಲ್ಲಿ ಅದನ್ನ ಇಲ್ಲಿ ಅವರಿಗೆ ಕೊಡ್ತಾರೆ. ಏನಂದ್ರೆ ಏನ್ ಬಿತ್ತನೆ ಮಾಡ್ತೀವೋ ಅದನ್ನ ನಾವು ಕುಯ್ಲೇಬೇಕು ಅನ್ನುವ ಒಂದು ನಿಯಮ ದೇವರು ಯಾವಾಗ್ಲೂ ನಮ್ಮಲ್ಲಿ ಇಟ್ಟಿದ್ದಾರೆ. ಸಹೋದರ ಏನ್ ನಾವು ಬಿತ್ತನೆ ಮಾಡ್ತೀವೋ ಅದನ್ನ ನಾವು ಈ ಒಂದು ಸುವಾರ್ತೆ ಯುಗದಲ್ಲಿ ನಮ್ಮ ಓಟವನ್ನ ಮುಗಿಸೋದಿಕ್ಕೆ ಮುಂಚೆನೆ ಆ ಒಂದು ಕುಯ್ಯುವ ಒಂದು ವಿಷಯವನ್ನ ದೇವರು ನಮಗೆ ಕೊಟ್ಟು ಬಿಡ್ತಾರೆ. ವಾಟ್ ದೌ ಸೋ ದೌ ರೀಪತ್ ಅಂತ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯ ಒಂದು ದೃಷ್ಟಿಕೋನದಲ್ಲೂ ಕೂಡ ಈ ಒಂದು ಘಟನೆಯನ್ನ ನಾವು ನೋಡ್ಬೋದು ಸಹೋದರರೇ. ಅದರಿಂದ ನಾವು ನೋಡಿದಾಗ ಪೌಲನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ಪೌಲನ ಜೀವನದಲ್ಲಿ ಅವನು ಯಹೂದ್ಯನಾಗಿ ಒಬ್ಬ ಪಾರಸಿಯನಾಗಿ ಇದ್ರು ಕೂಡ ಅವರು ಗೊತ್ತಿಲ್ಲದೆ, ಇಗ್ನೋರೆನ್ಸ್ ಅಲ್ವಾ, ತಿಳುವಳಿಕೆ ಇಲ್ಲದೆ ಅವರು ಮಾಡಿದಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಆದ್ರೆ ಸಹೋದರರೇ, ಯಾವಾಗ ನಮಗೆ ದೇವರ ಅರಿವು ಸಿಗತ್ತೋ, ದೇವರು ನಮಗೆ ನಾಲೆಜ್ ಅನ್ನ ಕೊಡ್ತಾರೋ, ಆವಾಗ ತಿಳುವಳಿಕೆಯಿಂದ ಮಾಡುವಂತ ಒಂದಷ್ಟು ತಪ್ಪಿಗೆ ನಾವು ಜವಾಬ್ದಾರರಾಗ್ತೀವಿ. ಸಹೋದರಿಯರೇ, ತುಂಬಾ ಮುಖ್ಯವಾದದ್ದು. ಇದೆಲ್ಲ ಕೂಡ ನಾವು ನೋಡ್ಬೇಕಾಗಿರುವಂತ ಒಂದು ವಿಷಯಗಳು ಸಹೋದರರೇ. ಸೊ ಆ ರೀತಿ ನಾವು ನೋಡುವಾಗ ನಾವು ಸತ್ಯದ ಬೆಳಕಿಗೆ ಬರೋದಿಕ್ಕೆ ಮುಂಚೆ ತಿಳುವಳಿಕೆ ಇಲ್ಲದೆ ಎಷ್ಟೋ ತಪ್ಪುಗಳನ್ನ ಮಾಡಿರ್ತೀವಿ. ದೇವರ ಒಂದು ನೀತಿಯನ್ನ, ದೇವರ ಒಂದು ಪರಿಶುದ್ಧತೆಯನ್ನ ನಾವು ಕಾಪಾಡದೆ ಇದ್ದಿರ್ತೀವಿ, ಅಥವಾ ಅದರ ಮೇಲೆ ನಮಗೆ ಲಕ್ಷ್ಯವಿರ್ಲಿಲ್ಲ ಅಥವಾ ಗಮನ ಇಲ್ದಿರಬಹುದು. ಆದ್ರೆ ಈಗ ದೇವರು ಅವರ ಬೆಳಕನ್ನ, ಆ ಒಂದು ಅರಿವನ್ನ ನಮಗೆ ಕೊಟ್ಟಾಗ ನಮಗೆ ತಿಳುವಳಿಕೆಯನ್ನ ಕೊಟ್ಟಿದ್ದಾರೆ. ಆ ತಿಳುವಳಿಕೆಯ ಮೂಲಕ ಒಂದು ವೇಳೆ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ನಾವು ಆನ್ಸರ್ ಕೊಡ್ಲೇಬೇಕು ದೇವರಿಗೆ ಅನ್ನುವ ಒಂದು ವಿಷಯ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಅದರಿಂದ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಒಂದು ಘಟನೆಯಲ್ಲಿ ಪೌಲನು ಮತ್ತೆ ಬರ್ನಬಾದ ವಿಷಯದಲ್ಲಿ ನೋಡ್ಬೇಕಾದ್ರೆ ಪೌಲನಿಗೆ ದೇವರು ಅತಿ ಹೆಚ್ಚಾದ ಒಂದು ಕೆಲಸವನ್ನ ಆತನಿಗೆ ಕೊಟ್ಟಿದ್ರು. ಅದಕ್ಕೆ ಆತನನ್ನ ಯಾವಾಗ ದೇವರು ಹಾರಿಸ್ಕೊಂಡ್ರೋ ಆವಾಗ್ಲೇ ಆತನಿಗೆ ಕೊಡುವಂತ ಕೆಲಸದ ಬಗ್ಗೆ ಹೇಳ್ತಾರೆ. ಈತನನ್ನ ಅನ್ಯ ಜನರಿಗೆ ಸಾಕ್ಷಿಯಾಗಿ ಇರುವಂತೆ ನಾನು ನಿಲ್ಲಿಸ್ತೀನಿ ಅಂತ ಹೇಳುವಾಗ ಸಹೋದರರೇ, ಅದು ಅಷ್ಟು ದೇವರು ಅವರಿಗೆ ಇಟ್ಟಿದ್ದಂತ ಒಂದು ಜವಾಬ್ದಾರಿಯ ಕೆಲಸ. ಅದರಲ್ಲಿ ಅಪಮಾನಗಳು, ಹಿಂಸೆ, ಸಂಕಟಗಳು, ಹೊಡೆತಗಳು, ಸಾಯುವ ಪರಿಸ್ಥಿತಿಗೆ ಬರೋದು, ಇದೆಲ್ಲ ಕೂಡ ಅಡಗಿತ್ತು ಅಂತ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಈ ವಿಷಯಗಳನ್ನ ನಾವು ನೋಡುವಾಗ, ಈ ಕಾರ್ಯಗಳನ್ನ ನಾವು ಒಂದೊಂದೇ ವಿಷಯಗಳನ್ನ ನೋಡುವಾಗ ಬರ್ನಬಾಗಿಂತ ಪೌಲನ ಒಂದು ವಿಷಯ ನೋಡ್ಬೇಕಾದ್ರೆ ದೇವರ ವಾಕ್ಯದಲ್ಲಿ ತುಂಬಾ ತಜ್ಞರಾಗಿದ್ರು ಅಂತ ಕೂಡ ಹೇಳಬಹುದು. ಯಾಕಂದ್ರೆ ಅವರು ಏನಾಗಿದ್ರಿ, ಗಮಾಲ್ಯ ಒಂದು ಶಿಕ್ಷಣವನ್ನ ತಗೊಂಡಿದ್ರು. ಯಹೂದ್ಯ ಆ ಒಂದು ಧರ್ಮಶಾಸ್ತ್ರದಲ್ಲಿ ಅವರು ತುಂಬಾ ಪ್ರವೀಣರಾಗಿದ್ರು. ಆದ್ರಿಂದ ಈ ಸುವಾರ್ತೆಯನ್ನ ಹೇಳುವಾಗ, ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ತಿಳಿಸುವಾಗ, ಯೇಸು ಸ್ವಾಮಿ ಈ ಭೂಮಿಗೆ ಜೀವವನ್ನ ಕೊಡೋದಿಕ್ಕೆ ಬಂದ್ರು ಅಂತ ಅವ್ರು ಹೇಳುವಾಗ, ಅನೇಕ ಹಳೆ ಒಡன்பಡಿಕೆಯಲ್ಲಿರುವಂತ ವಿಷಯಗಳನ್ನ
ಯಹೂದ್ಯರ ಮಧ್ಯದಲ್ಲಿ ತಿಳಿಸಿದಾಗ ಆ ನಂಬಿಕೆ, ಆ ವಿಶ್ವಾಸ ಅವರಲ್ಲಿ ಬರುವಂತದ್ದಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಯೂಶುವಲ್ ಆಗಿ ನಾವು ನೋಡುವಾಗ ಈ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಇಷ್ಟೆಲ್ಲ ಹೊಡೆತ ತಿಂದ ನಂತರ ಅವರು ಜೀವಕ್ಕೆ ಎದರಿ ಅವರು ಓಡೋಗದೆ ಮತ್ತೆ ಆ ಪಟ್ಟಣದೊಳಗೆ ಬಂದಾಗ ಸಹೋದರ ಸಹೋದರರೇ, ಅಲ್ಲಿ ಏನಂತ ನಾವು ನೋಡ್ತೀವಿ ಅಂದ್ರೆ, ಸಾಮಾನ್ಯವಾಗಿ ಸೈಕಾಲಜಿಕಲ್ ಆಗಿ ನಾವು ಏನ್ ನೋಡ್ಬೋದು ಅಂದ್ರೆ, ಒಂದು ಕಡೆ ಈ ರೀತಿಯ ಒಂದು ಘಟನೆ ನಡೆದ ನಂತರ ಆ ಹೊಡೆತ ತಿಂದ ಅಥವಾ ಹಿಂಸೆಗೆ ಒಳಗಾದ ವ್ಯಕ್ತಿ ಮತ್ತೆ ಆ ಒಂದು ಐಕ್ಯತೆಗೆ ಬಂದಾಗ ತಪ್ಪು ಮಾಡಿದಂತ ಜನರಿಗೆ ಒಂದು ತಿಳುವಳಿಕೆ ಆಗೋದಕ್ಕೆ ಕೂಡ ಒಂದು ಅವಕಾಶಗಳು ಸಿಗತ್ತೆ. ನೋಡಿ, ನಾವು ಇಷ್ಟೆಲ್ಲ ಒಡೆದು ಈತನ ಇಷ್ಟೆಲ್ಲ ನಾವು ಹಿಂಸೆ ಕೊಟ್ಟರು ಕೂಡ ಆತನು ಈ ರೀತಿಯಲ್ಲಿ ನಮ್ಮ ಜೊತೆ ಮತ್ತೆ ಬಂದಿದ್ದಾನಲ್ಲ. ಸೊ ನಾವು ಮಾಡಿದಂತ ತಪ್ಪುಗಳು ಎಷ್ಟಿದೆ, ಈ ವ್ಯಕ್ತಿಯನ್ನ ನಾವು ಈ ರೀತಿಯ ಒಂದು ರೀತಿಯಲ್ಲಿ ಈತನನ್ನ ವರ್ತಿಸ್ತುವಲ್ಲ ಅನ್ನುವ ಒಂದು ಚಿಂತನೆ ಕೂಡ ಬರೋದಕ್ಕೆ ಸಾಧ್ಯತೆಗಳು ಇದೆ ಅಂತ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಎಲ್ಲಾ ವಿಷಯಗಳು ತುಂಬಾ ಮುಖ್ಯವಾದ ಪಾಠವಾಗಿದೆ. ನಾವು ನೋಡಿದಂತ ಈ ವಿಷಯದಲ್ಲಿ ಪೌಲನು ಮತ್ತೆ ಹಿಂದಿರುಗುವ ಒಂದು ವಿಷಯಗಳನ್ನ ನೋಡುವಾಗ, ಅವರು ಯಾವ ಸುವಾರ್ತೆಯನ್ನ ಸಾರಕ್ ಹೋದ್ರೋ ಆ ಸುವಾರ್ತೆಯನ್ನ ಸಾರುವಾಗ ಕ್ರಿಸ್ತನ ನಿಯಮಗಳು ಅವರ ಜೀವಿತದಲ್ಲಿ ಅಲ್ಲಿ ಕಾರ್ಯರೂಪಕ್ಕೆ ಅವರು ತರಿಸಿದ್ರು ಅಂತಾನೆ ನಾವು ನೋಡ್ಬೇಕಾಗಿರೋದು ಸಹೋದರ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ, ಕ್ರಿಸ್ತನ ನಿಯಮ ಅಂತ ನೋಡ್ಬೇಕಾದ್ರೆ ಹಿಂಸೆ ಸಂಕಟಗಳ ಮಧ್ಯದಲ್ಲಿ ಈ ಒಂದು ಲೋಕಕ್ಕೆ ನೀತಿಯ ಮಾರ್ಗವು, ಈ ಲೋಕಕ್ಕೆ ಪರಿಶುದ್ಧದ ಮಾರ್ಗವನ್ನ ತೋರ್ಸಕ್ಕೆ ನಾವು ಮುಂದೆ ಬಂದಾಗ ಆ ಒಂದು ವಿಷಯವನ್ನ ಸಹಿಸ್ಕೊಳಕ್ಕಾಗದೆ ಇರುವಂತ ಜನರಿಂದ ಬರುವಂತ ಅಪಮಾನಗಳನ್ನ, ಹಿಂಸೆ ಸಂಕಟಗಳನ್ನ ನಾವು ತಾಳ್ಮೆಯಿಂದ ಸಹಿಸ್ಕೋಬೇಕು ಅನ್ನೋದನ್ನ ಕ್ರಿಸ್ತನ ನಿಯಮವು ಅವರಿಗೆ ಸ್ಪಷ್ಟವಾಗಿ ಹೇಳಿತ್ತು ಅಂತ ಕೂಡ ನಾವು ನೋಡ್ತೀವಿ. ಅದನ್ನ ಆ ನಿಯಮವನ್ನ ಅರ್ಥ ಮಾಡ್ಕೊಂಡ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಇನ್ನೊಂದು ವಿಷಯ ಏನಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಈ ಒಂದು ವಿಷಯದ ಬಗ್ಗೆ ಮಾತನಾಡುವಾಗ, ಒಂದು ವೇಳೆ ನೀವು ಸುವಾರ್ತೆಯನ್ನ ಸಾರುವಾಗ ನೀವು ಒಂದು ಕಡೆ ನಿಮಗೆ ಹಿಂಸೆ ಸಂಕಟಗಳು ಬಂದಾಗ ನೀವು ಮತ್ತೆ ಇನ್ನೊಂದು ಪಟ್ಟಣಕ್ಕೆ ನೀವು ಓಡೋಗಿ ಅಂತ ಹೇಳುವ ಒಂದು ವಿಷಯವನ್ನ ಕೂಡ ಸತ್ಯವೇದದಲ್ಲಿ ನಾವು ಓದಿದ್ದೀವಿ. ಸೊ ಆ ರೀತಿ ಅಪೋಸ್ಲರು ಭಯದಿಂದ ಆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳದೆ ಆ ಒಂದು ಹಿಂಸೆ ಸಂಕಟ ಬಂದಾಗ ಕೂಡ ಕ್ರಿಸ್ತನ ಒಂದು ಗುಣವನ್ನ ನಾವು ತೋರಿಸ್ಬೇಕು. ಯೇಸು ಸ್ವಾಮಿಯ ಹಿಂಬಾಲಕರಾಗಿರುವ ನಾವು ಆತನ ಗುಣಾತಿಶಯಗಳನ್ನ ನಾನು ತೋರಿಸ್ಲೇಬೇಕು ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸೋದಿಕ್ಕೆ ಅವರು ಆ ಪಯಣವನ್ನ ಸ್ವಲ್ಪ ನಿಧಾನಿಸ್ತಾರೆ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರರೇ. ಯಾಕಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ಒಂದು ಕಡೆ ಅವರ ಒಂದು ಸತ್ಯವನ್ನ, ಅವರ ಒಂದು ಮಾತುಗಳನ್ನ ಸ್ವೀಕಾರ ಮಾಡದೇ ಇರೋ ಒಂದು ವರ್ಗದವರು ಇದ್ರು ಕೂಡ, ಇನ್ನೊಂದು ಕಡೆ ಅವರ ಒಂದು ಸತ್ಯದ ಮಾತುಗಳನ್ನ ಕೇಳಿ ಹಿಂಬಾಲಿಸಿ ಆಗುವ ಒಂದು ಒಂದು ವರ್ಗದವರು ಅಲ್ಲಿದ್ದಾರೆ. ಸೊ ಈಗ ಆ ವರ್ಗದವರಿಗೆ ಕ್ರಿಸ್ತನನ್ನ ಹಿಂಬಾಲಿಸಿದರೆ ಸಂಕಟಗಳು, ಕಷ್ಟಗಳು, ಅಪಮಾನಗಳು ನಿಶ್ಚಯ ಅಂತ ಹೇಳೋದಿಕ್ಕೆ ಇವರು ಸಾಕ್ಷಿಯಾಗಿ ಅಲ್ಲಿ ಇದ್ರು. ಅದಕ್ಕೆ ನಾವು ನೋಡುವಾಗ ವಚನ ಹೇಳ್ತದೆ, ಅನೇಕ ಬಾಧೆಗಳಿಂದ ಪರಲೋಕ ರಾಜ್ಯವನ್ನ ಪ್ರವೇಶಿಸಬೇಕು ಅಂತ ಇವರು ಸಾಕ್ಷಿಯಾಗಿ ಅಲ್ಲಿರುವ ಶಿಷ್ಯಂದರಿಗೆ ಒಂದು ಮಾದರಿಯಾಗಿ ಇರೋದಕ್ಕೆ ಕೂಡ ಇದು ಕಾರಣವಾಗಿತ್ತು ಸಹೋದರ ಸಹೋದರ.
ಅಲ್ಲಿ ಲೈಸ್ತ್ರಾದಲ್ಲಿ ನಡೆದಂತ ಘಟನೆಯಲ್ಲಿ ಅಪೋಸ್ತಲ ಪೌಲ್ ಏನ್ರಿ ಸ್ವಲ್ಪ ಚೇತರಿಸ್ಕೊಂಡು ಈ ಪಟ್ಟಣವನ್ನ ಶಪಿಸಿ ಏನ್ ಮಾಡ್ಬೋದಾಗಿತಿ, ಅದನ್ನ ಏನ್ರಿ ಆ ಕಾಲೆಲ್ಲಿರುವ ಧೂಳನ್ನ ಯಾವ ರೀತಿ ಅದನ್ನ ತಳ್ಳಿಬಿಟ್ಟು ಪ್ರಾರಂಭದಲ್ಲಿ ಬಂದ್ರೋ ಆ ರೀತಿ ಈ ಪಟ್ಟಣದಲ್ಲೂ ಮಾಡಬಹುದಾಗಿತ್ತು. ಆದರೆ ಯೋಚನೆ ಮಾಡಿ ಸಹೋದರರೇ, ದೇವರ ಜ್ಞಾನವು ಹೆಂಗೆ ಈತನಲ್ಲಿ ಏನ್ರಿ ಕಾರ್ಯರೂಪಕ್ಕೆ ಬಂತು ಅಂತ ನೋಡ್ಬೇಕಾದ್ರೆ, ಅವರು ಆ ರೀತಿ ಓಡೋಗಿದ್ರೆ ಅಲ್ಲಿ ಇರುವಂತ ಶಿಷ್ಯರಿಗೆ ಸತ್ಯದ ಒಂದು ಉನ್ನತವಾದ ಒಂದು ವಿಷಯ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅಥವಾ ಹಿಂಸೆ ಸಂಕಟಗಳು ಬಂದಾಗ ನಾವು ಯಾವ ರೀತಿ ನಾವು ಕ್ರಿಸ್ತನಲ್ಲಿ ಇನ್ನ ನೆಲೆಗೊಂಡಿರಬೇಕು ಅನ್ನುವ ವಿಷಯ ಕೂಡ ಅವ್ರಿಗೆ ಅರ್ಥ ಆಗೋಗಿದ್ದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅದನ್ನ ಕಾರ್ಯರೂಪದಲ್ಲಿ ಇವರ ಜೀವನದಲ್ಲಿ ತೋರಿಸಿದ್ದು ಕೂಡ ಒಂದು ಮುಖ್ಯವಾದ ಒಂದು ಏನ್ರಿ ಒಂದು ಜವಾಬ್ದಾರಿ ಅವ್ರಿಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಷಯಗಳೆಲ್ಲ ನಾವು ಒಂದೊಂದೇ ವಿಷಯಗಳನ್ನ ನೋಡುವಾಗ ನಾವು ದೇವರು ನಮಗೆ ಕೂಡ ಈ ಒಂದು ಸುವಾರ್ತೆ ಯುಗದಲ್ಲಿ ಎಲ್ಲೆಲ್ಲ ನಮಗೆ ಸಮಯ ಸಿಗತ್ತೋ, ಎಲ್ಲೆಲ್ಲ ನಮಗೆ ಅವಕಾಶ ಸಿಗತ್ತೋ, ಈ ರೀತಿಯ ಒಂದು ಸುವಾರ್ತೆಯನ್ನ ಸಾರೋದಕ್ಕೆ ನಮ್ಮ ಪ್ರಯತ್ನಗಳು ಯಾವಾಗ್ಲೂ ಇರಬೇಕು. ನಮ್ಮ ಒಂದು ಏನ್ರಿ ನಾವು ಯಾವಾಗ್ಲೂ ಅದಕ್ಕೆ ರೆಡಿಯಾಗಿರ್ಬೇಕು. ಸೊ ಇದು ಇದ್ದಾಗ ಅದರಿಂದ ಬರುವಂತ ಸಂಕಷ್ಟಗಳು, ಅಪಮಾನಗಳು, ಚುಚ್ಚು ಮಾತುಗಳು ಇದೆಲ್ಲ ಇದ್ರೂ ಕೂಡ ನಾವು ಕ್ರಿಸ್ತನಲ್ಲಿ ಪಡ್ಕೊಂಡಿರುವ ಆ ಒಂದು ಏನ್ರಿ ಆ ಆತ್ಮವನ್ನ, ಕ್ರಿಸ್ತನ ಆತ್ಮವನ್ನ ನಾವು ಕಾರ್ಯರೂಪದಲ್ಲಿ ತರೋದಿಕ್ಕೆ ನಮ್ಮ ಪ್ರಯತ್ನಗಳು ಯಾವಾಗ್ಲೂ ಇರಬೇಕು ಅನ್ನೋದು ಕೂಡ ಈ ಒಂದು ಪಾಠದಿಂದ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ನಾವು ನೋಡಿದಂತ ವಿಷಯ ಏನಂತ ನೋಡ್ಬೇಕಾದ್ರೆ ಈ ಒಂದು ಲೈಸ್ತ್ರಾ ಪಟ್ಟಣ ಅನ್ನೋದು ಅವರ ಪಯಣದಲ್ಲಿ 8ನೇ ಪಟ್ಟಣವಾಗಿತ್ತು ಅಂತ ನಮಗೆ ಗೊತ್ತಿದೆ. ಒಂದು ವೇಳೆ ನೀವು ನೋಟ್ಸ್ ತಗೋತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಆ 8ನೇ ಪಟ್ಟಣ ನಾವು ನೋಡ್ಬೇಕಾದ್ರೆ 7 ಪಟ್ಟಣಗಳಲ್ಲಿ ಈ ರೀತಿಯ ಘಟನೆ ಎಲ್ಲೂ ಅವ್ರಿಗೆ ನಡೆದಿಲ್ಲ. ಆದ್ರೆ ಅವ್ರು 8ನೇ ಪಟ್ಟಣಕ್ಕೆ ಬಂದಾಗ ಅವರ ಏನ್ರಿ ಶಾರೀರಿಕವಾಗಿ ಬಾಧೆಯನ್ನ ಹೊಂದುವಂತ ಒಂದು ವಿಷಯವನ್ನ ದೇವರು ಅವ್ರಿಗೆ ಇಟ್ಟಿದ್ರು ಅಂತ ನೋಡ್ತೀವಿ. ಸೊ ಅದಾದ ನಂತರ ನಾವು ನೋಡಿದಾಗ ಈಗ ಅಲ್ಲಿ ಲೈಸ್ತ್ರಾ ಪಟ್ಟಣದಲ್ಲಿ ದೇವರುಗಳ ತರ ಅವ್ರನ್ನ ಸ್ವೀಕಾರ ಮಾಡಿರೋ ಜನ ಅವ್ರನ್ನ ಪ್ರಾಣಿಗಳ ತರ ಹೊಡೆದು ಪೌಲನನ್ನ ಏನ್ರಿ ಆ ಒಂದು ಪಟ್ಟಣದ ಆಚೆ ಅವ್ರನ್ನ ಎಳೆತಂದು ಬಿಟ್ಟಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಇಲ್ಲಿ ಇನ್ನೊಂದು ವಿಷಯವನ್ನ ಏನ್ ಹೇಳ್ತಾರೆ ಅಂದ್ರೆ, ಆ ರೀತಿ ಹೊಡೆದ ನಂತರ ಪೌಲನನ್ನ ಒಂದು ವೇಳೆ ಕುದುರೆಗೆ ಕಟ್ಟಿ ಎಳೆದು ಪಟ್ಟಣದ ಆಚೆಗೆ ಕರ್ಕೊಂಡ್ಬಂದು ಬಿಟ್ಟಿರುವುದು, ಯಾಕಂದ್ರೆ ಆ ಒಂದು ಸಮಯದಲ್ಲಿ ಆ ರೀತಿಯ ಪದ್ಧತಿಗಳೇ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಸಹೋದರರೇ. ಸೊ ಇದೆಲ್ಲ ಕೂಡ ನಮಗೆ ಒಂದು ಒಳ್ಳೆಯ ಒಂದು ಮಾದರಿಯ ಒಂದು ಜೀವನ ಪೌಲನಿಂದ ನಮಗೆ ಕೊಡುವಂಥದ್ದಾಗಿದೆ ಅಲ್ವಾ. ಸೊ ಈ ವಿಷಯಗಳನ್ನ ನೋಡಿದ್ವಿ. ಈಗ ನಾವು ಅಪೊಸ್ತಲರ ಕಾರ್ಯಗಳು 14ನೇ ಅಧ್ಯಾಯ 21ನೇ ವಚನಕ್ಕೆ ಹೋಗೋಣ. 14:21. ಆ ಊರಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ತಿರುಗಿ ಲೂಸ್ಯಕ್ಕೂ ಇಕೋನ್ಯಕ್ಕೂ ಅಂತ್ಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ನಾವು ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ ನೋಡ್ರಿ, ಈಗ ಇಲ್ಲಿ ಪೌಲ್ ಮತ್ತೆ ಬರ್ನಬಾ ಅವರ ಸುವಾರ್ತೆಯ ಒಂದು ಪಯಣವನ್ನ ಅವರು ತೊಡಗಿದಾಗ ಎಲ್ಲೆಲ್ಲ ಅವ್ರ ಸುವಾರ್ತೆಯನ್ನ ಸಾರಿದ್ರೋ, ಈಗ ಅದೇ ರೀತಿಯಲ್ಲಿ ದರ್ಬೆ ಪಟ್ಟಣದಿಂದ ಈಗ ವಾಪಸ್ಸು ಏನ್ ಮಾಡ್ತಾ ಇದಾರೆ, ಅವರು ಬಂದಂತ ಎಲ್ಲಾ ಸ್ಥಳಗಳಿಗೂ ಮತ್ತೆ ಭೇಟಿ ಕೊಡುವ ಒಂದು ಜವಾಬ್ದಾರಿಯನ್ನ ಕೂಡ ಅವರು ಇಟ್ಕೊಂಡಿದ್ರು. ತುಂಬಾ ಮುಖ್ಯವಾದದ್ದು ಸಹೋದರರೇ. ಯಾಕೆ ಅಂದ್ರೆ ಇವರು ಪ್ರಚಾರ ಮಾಡಿದ್ದ ಸುವಾರ್ತೆ
ಅಲ್ಲಿ ಶಿಷ್ಯಂದರು ಅವ್ರನ್ನ ಹಿಂಬಾಲಿಸಿದ್ರು, ಅನೇಕ ಶಿಷ್ಯಂದರು ಅಲ್ಲಿ ಇದ್ರು. ಆದ್ರೆ ಅವ್ರು ಹೆಂಗಿದ್ರಿ? ತುಂಬಾ ಎಳೆಯದಾಗಿದ್ರು. ಇನ್ನು ಕ್ರಿಸ್ತನ ಮತ್ತೆ ದೇವರ ವಿಷಯದಲ್ಲಿ ತುಂಬಾ ಅರಿವಿನ ಕೊರತೆ ಇತ್ತು, ವಿಶ್ವಾಸದ ಕೊರತೆ ಇತ್ತು. ಅದರಿಂದ ಮತ್ತೆ ಅವ್ರನ್ನ ಅವರಲ್ಲಿ ಹುಮ್ಮಸ್ಸನ್ನ ತುಂಬಿಸೋದಿಕ್ಕೆ ಇವರು ಯಾವ ಪಟ್ಟಣದಿಂದ ಬಂದ್ರೋ ಆ ಪಟ್ಟಣಗಳಿಗೆ ಮತ್ತೆ ಇವರು ಭೇಟಿ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು ಅಂತ ಈ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ. ನೋಡಿ, ಯಾವ ಲೈಸ್ತ್ರಾ ಪಟ್ಟಣದಲ್ಲಿ ಇವರು ಪೆಟ್ಟುಗಳನ್ನ ತಿಂದ್ರೋ ಆ ಲೈಸ್ತ್ರಾ ಪಟ್ಟಣಕ್ಕೆ ದರ್ಬೆಯಿಂದ ಮತ್ತೆ ಲೈಸ್ತ್ರಾ ಪಟ್ಟಣಕ್ಕೆ ಹೋಗ್ತಾರೆ. ಇನ್ಕೋನಿಯಾ ಪಟ್ಟಣದಲ್ಲಿ ಇವ್ರನ್ನ ಕೊಲ್ಲೋದಿಕ್ಕೆ ಏನ್ ಮಾಡಿದ್ರಿ? ಪ್ಲಾನ್ ಮಾಡಿದ್ರು. ಅಲ್ಲಿಂದ ತಪ್ಸ್ಕೊ ಬಂದ್ರು. ಆ ಇನ್ಕೋನಿಯಾ ಪಟ್ಟಣಕ್ಕೆ ಕೂಡ ಹೋದ್ರು. ಕಡೆಯದಾಗಿ ಅಂತೋಕ್ಯಾಗೆ ಕೂಡ ಹೋದ್ರು. ಆ ಅಂತೋಕ್ಯಾದಲ್ಲೂ ಕೂಡ ಅತಿ ಹೆಚ್ಚಾದ ಒಂದು ಅಪೋಸಿಷನ್ ಇವ್ರಿಗಿತ್ತು. ಆದ್ರೆ ಕೂಡ ಇವರು ಆ ಜಾಗಗಳಿಗೆ ಅಲ್ಲಿ ಹೋದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇಲ್ಲಿ ಒಂದು ವಿಷಯವನ್ನ ನಾವು ಏನು ನಮ್ಮ ಒಂದು ಗಮನಕ್ಕೆ ತಗೋಬೇಕಂದ್ರೆ, ಇವರು ಯಾವ ಪಟ್ಟಣಗಳಿಗೆ ಪ್ರಾರಂಭದಲ್ಲಿ ಹೋದ್ರೋ ಅಲ್ಲಿ ಅವರು ಹೋದ ಪಟ್ಟಣಗಳೆಲ್ಲ ಅಲ್ಲಿ ಎಲ್ಲಿ ಹೋದ್ರು ಅಂದ್ರೆ ಸಭಾ ಮಂದಿರಗಳಿಗೆ ಹೋದ್ರು. ಕರೆಕ್ಟಾ? ಸೆನಗಾಗ್ಸ್, ಸಭಾ ಮಂದಿರಗಳಿಗೆ ಹೋದ್ರು ಅವರು. ಯಾಕಂದ್ರೆ ಅಲ್ಲಿಂದ ಅವರ ಒಂದು ಸುವಾರ್ತೆಯ ವಿಷಯವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಅವರು ಹಿಂದಿರುಗುವಾಗ ಅವರ ಒಂದು ಕೆಲಸ ಹೆಂಗಿತ್ತು ಅಂದ್ರೆ, ಮತ್ತೆ ಸಭಾ ಮಂದಿರಗಳಿಗೆ ಹೋಗಿಲ್ಲ. ಆ ಸಭಾ ಮಂದಿರಗಳಲ್ಲಿ ಕೇಳಿ ವಿಶ್ವಾಸಿಸಿ ಇವ್ರನ್ನ ಹಿಂಬಾಲಿಸುವ ಒಂದಷ್ಟು ಶಿಷ್ಯರನ್ನ ಎಲ್ಲಿ ಕೂಡಿದ್ರೋ ಆ ಜಾಗಗಳಿಗೆ ಅವರು ಹೋದ್ರು ಅಂತ ನಾವು ಈಗ ನೋಡುವಂತದ್ದಾಗಿ. ಸಭಾ ಮಂದಿರಗಳಲ್ಲಿ ಒಂದು ಜನರಲ್ ಕಾಲ್ ಕೊಟ್ರು. ಅದರಲ್ಲಿ ಯಾರೆಲ್ಲ ದೇವರ ವಾಕ್ಯವನ್ನ ಪ್ರೀತಿಸಿ ಅದನ್ನ ವಿಶ್ವಾಸಿಸಿ ಅದರಿಂದ ಬಂದ್ರೋ ಅವರನ್ನ ಭೇಟಿ ಮಾಡೋದಕ್ಕೆ, ಅವರನ್ನ ಉರಿದುಂಬಿಸೋದಕ್ಕೆ, ಅವರಿಗೆ ಹುಮ್ಮಸ್ಸನ್ನ ಕೊಡೋದಕ್ಕೆ ಇವರು ಹಿಂದಿರುಗಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ. ಸಹೋದರರೇ, ತುಂಬಾ ಮುಖ್ಯವಾದ ಒಂದು ವಿಷಯ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಈ ಮತ್ತೆ ಹಿಂದಿರುಗಿ ಅದೇ ಪಟ್ಟಣಗಳಲ್ಲಿ ಅಲ್ಲಿ ಶಿಷ್ಯರನ್ನ ನೋಡೋದಕ್ಕೆ ಹೋದ್ರಲ್ಲ, ಅದು ಒಂದು ಸಾಮಾನ್ಯವಾದ ಧೈರ್ಯವಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ, ಅದು ಒಂದು ಎಕ್ಸ್ಟ್ರಾರ್ಡಿನರಿ ಧೈರ್ಯ. ಪೌಲನಿಗೆ ಮತ್ತೆ ಬರ್ನಬಾಗೆ ದೇವರು ಅವರಿಗೆ ಆ ಒಂದು ವಿಷಯವನ್ನ ಕೊಟ್ಟಿದ್ರು ಅಂತ ಕೂಡ ನೋಡ್ತೀವಿ. ಯಾಕಂದ್ರೆ ಅವ್ರಿಗೆ ಆದಂತ ಅನುಭವಗಳು, ಕಹಿಯಾದ ಅನುಭವಗಳಿದ್ರು ಕೂಡ ಅವ್ರು ಅದನ್ನೆಲ್ಲ ಪರಿಗಣಿಸದೆ ಅವ್ರು ಹೋದ್ರಲ್ಲ, ಅದು ಎಂತ ಒಂದು ಮಾದರಿ ಅಂದ್ರೆ, ಅಲ್ಲಿ ಸತ್ಯದ ಮಾರ್ಗಕ್ಕೆ ಬಂತ ಶಿಷ್ಯರಿಗೆ ತುಂಬಾನೇ ಒಂದು ಒಳ್ಳೆಯ ಪಾಠವನ್ನ ತೋರಿಸುವಂತ ಒಂದು ವಿಷಯವಾಗಿತ್ತು ಅಂತ ಕೂಡ ನಾವು ನೋಡ್ಬೋದು. ಸಹೋದರ 14ನೇ ಅಧ್ಯಾಯ 22 ಮತ್ತು 23 ವಚನಗಳನ್ನ ಓದೋಣ. 14, 22 ಮತ್ತು 23 ವಚನಗಳು. ಅವುಗಳನ್ನು ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ದೃಢಪಡಿಸಿದರು. 23 ಸಿಸ್ಟರ್. ಬ್ರದರ್, ಅವರನ್ನು ದೃಢಪಡಿಸಿದರು. ಇದಲ್ಲದೆ ಪ್ರತಿ ಸಭೆಯವರ ಸಮ್ಮತಿಯಿಂದ ಹಿರಿಯರನ್ನು ಗೊತ್ತು ಮಾಡಿ ನೇಮಿಸಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ ಕ್ರಿಸ್ತನ ಕೈಗೆ ಅವರನ್ನು ಒಪ್ಪಿಸಿದರು. ಓಕೆ ರೀ. ಸೊ ಇಲ್ಲಿ ನೋಡ್ರಿ, ಇವರು ಮತ್ತೆ ಹಿಂದಿರುಗೋದಿಕ್ಕೆ ಕಾರಣಗಳಿತ್ತು ಅಲ್ವಾ? ಸೊ ಮತ್ತೆ ಹಿಂದಿರುಗುವಾಗ ಅವರು ಮಾಡಿದಂತ ವಿಷಯಗಳನ್ನ ಇಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ. ಅವರು ಫಸ್ಟ್ ವಿಸಿಟ್ ಮಾಡುವಾಗ ಎಲ್ಲಾ ಪಟ್ಟಣಗಳಲ್ಲೂ ಸುವಾರ್ತೆಯನ್ನ ಸಾರಿದ್ರು, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿದ್ರು, ಆತನೇ ಮೆಸ್ಸಯ ಅಂತ ಹೇಳಿದ್ರು, ಮತ್ತೆ ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅಂತ ಹೇಳಿದ್ರು.
ಅದು ಮಾತ್ರವಲ್ಲ, ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಿರ್ಬೇಕು ಅಲ್ವಾ. ದೇವರು ಕ್ರಿಸ್ತನ ಮೂಲಕ ರಾಜ್ಯವನ್ನ ಸ್ಥಾಪನೆ ಮಾಡಿ ಎಲ್ಲಾ ಮನುಷ್ಯರನ್ನ ಮತ್ತೆ ಪುನರುತ್ಥಾನ ಮಾಡಿಸಿ ಕರ್ತನು ಮತ್ತೆ ದೇವರನ್ನ ಸ್ವೀಕಾರ ಮಾಡುವ ಒಂದು ವಿಷಯವನ್ನ ದೇವರು ಆ 1000 ವರ್ಷ ಆಳ್ವಿಕೆಯಲ್ಲಿ ಮಾಡ್ತಾರೆ ಅಂತ ಹೇಳಿರ್ಬೇಕು. ಅದು ಮಾತ್ರವಲ್ಲ, ನಾವು ಆ 1000 ವರ್ಷದಲ್ಲಿ ಯಾವ ಒಂದು ಕೆಲಸವನ್ನ ಮಾಡೋದಿಕ್ಕೆ ದೇವರು ನಮ್ಮನ್ನ ತಯಾರಿಸ್ತಾರೆ ಅಂತ ಕೂಡ ಅಲ್ಲಿ ಹೇಳಿರ್ಬೇಕು. ಸೊ ಇಷ್ಟು ಮಾಹಿತಿಗಳನ್ನ ಅವರಿಗೆ ಸಿಕ್ಕಿದಂತ ಸ್ವಲ್ಪ ಕಾಲ ಅವಕಾಶದಲ್ಲಿ ಅವರು ಒಟ್ಟಾರೆ ಆ ದೇವರ ಯೋಜನೆಯನ್ನ ಅಲ್ಲಿ ಹೇಳಿರ್ಬೋದು ಸಹೋದರ. ಇದು ಹೇಳಿದ ನಂತರ ಇವರು ಮತ್ತೆ ಹಿಂದಿರುಗಿದಾಗ ಇವರು ಮಾಡಿದಂತ ಕೆಲಸಗಳು ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಒಂದು, ಅವರ ಮನಸ್ಸನ್ನ ದೃಢಪಡಿಸಿದ್ರು, ಮತ್ತೆ ಅವರು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿರ್ಬೇಕು ಅಂತ ಅವರಿಗೆ ವಿಷಯಗಳನ್ನ ಹೇಳಿದ್ರು. ಅದು ಮಾತ್ರವಲ್ಲ, ಇದು 2 ಕಾರ್ಯಗಳಲ್ಲಿ ಅವರು ದೃಢವಾಗಿ ಇರಬೇಕು. ಯಾಕೆ ಅಂದ್ರೆ ಬಹು ಸಂಕಟಗಳ ಮೂಲಕನೇ ದೇವರ ರಾಜ್ಯವನ್ನ ನಾವು ಪ್ರವೇಶಿಸಬೇಕು ಅನ್ನುವ ಒಂದು ಸತ್ಯವನ್ನ ಕೂಡ ಅವರಿಗೆ ತಿಳಿಸುವಂತದ್ದಾಗಿದೆ ಸಹೋದರರೇ. ಯಾಕಂದ್ರೆ ಈ ಒಂದು ಸ್ವಾರ್ಥೀಯ ವಿಷಯ, ದೇವರ ಈ ಒಂದು ಸತ್ಯದ ಮಾರ್ಗವು, ಈ ಒಂದು ಆಶ್ಚರ್ಯವಾದ ಬೆಳಕಿಗೆ ನಮ್ಮನ್ನ ಕರ್ಕೊಬಂದಿದ್ದಾರೆ. ಇದೆಲ್ಲ ಕರ್ಕೊಬಂದಾಗ ನಾವು ಯಾವಾಗ ಲೋಕದ ರೀತಿಯಲ್ಲಿ, ಲೋಕದ ಆತ್ಮದಲ್ಲಿ ನಮ್ಮ ಜೀವನವನ್ನ ನಡೆಸೋದಕ್ಕೆ ನಿಲ್ಲಿಸಿ ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಮಾಡ್ತೀವೋ, ಆವಾಗ ಏನ್ರಿ ಕತ್ತಲಿಗೂ ಬೆಳಕಿಗೂ ಯಾವಾಗ್ಲೂ ಏನಾಗತ್ರಿ, ಒಂದು ಹೋರಾಟ ಇದ್ದೇ ಇರ್ತದೆ. ನಾವು ಬೆಳಕಿನ ಮಕ್ಕಳಾಗಿ ಈ ಭೂಮಿಯಲ್ಲಿ ಬದುಕೋದಿಕ್ಕೆ, ನೀತಿಯನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸೋದಿಕ್ಕೆ, ಶುದ್ಧತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸೋದಿಕ್ಕೆ, ನ್ಯಾಯ ನೀತಿ ಅನ್ನುವ ವಿಷಯಗಳನ್ನ ಅಳವಡಿಸಕ್ಕೆ ಹೋದಾಗ ಅಲ್ಲಿ ಯಾವಾಗ ಈ ರೀತಿಯ ಬೆಳಕಿನ ಕಾರ್ಯಗಳನ್ನ ಮಾಡಕ್ ಹೋಗ್ತೀವೋ, ಆವಾಗ ಕತ್ತಲಿನ ಜನ ನಮ್ಮ ಮೇಲೆ ಅನೇಕ ಹತ್ಯೆಗಳನ್ನ ಮಾಡೋದಿಕ್ಕೆ ಸಾಧ್ಯತೆಗಳಿದೆ. ಅನೇಕ ಏನ್ರಿ ಅಪಮಾನದ ವಿಷಯಗಳು, ಸಂಕಷ್ಟ ವಿಷಯಗಳನ್ನ ಮಾಡಕ್ಕೆ ಆಗತ್ತೆ. ಅದಕ್ಕೆ ಅಲ್ಲಿರುವ ಶಿಷ್ಯರನ್ನ ಏನ್ ಮಾಡ್ಬೇಕ್ರಿ, ತಯಾರಿ ಮಾಡ್ಬೇಕು. ಆ ರೀತಿಯ ಒಂದು ತಯಾರಿಯನ್ನೇ ಅಲ್ಲಿ ಅಪೊಸ್ತಲರು ಏನ್ ಮಾಡಿದ್ರಂತೆ, ಅವರು ಮತ್ತೆ ಹಿಂದಿರುಗಿದಾಗ ಅಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಷಯಗಳೇ ತುಂಬಾ ಮುಖ್ಯ. ಈಗಲೂ ಕೂಡ ಸಹೋದರರೇ, ಈ ಸುವಾರ್ತೆಯನ್ನ ವಿಷಯಗಳನ್ನ ಸಹೋದರಗಳು ಮಾಡುವಾಗ ದೇವರ ಯೋಜನೆಯನ್ನ ಸಂಪೂರ್ಣವಾಗಿ ತಿಳಿಸಿದ ನಂತರ ಅಲ್ಲಲ್ಲಿ ಇರುವಂತ ಸಭೆಗಳಿಗೆ ಸಹೋದರಗಳು ಮಾಡುವಂತ ವಿಷಯಗಳನ್ನ ನೋಡುವಾಗ ಅವರನ್ನ ಅವ್ರನ್ನ ಹೆಚ್ಚಾಗಿ ಬಲಪಡಿಸಿ ಕ್ರಿಸ್ತನಲ್ಲಿ ನೆಲೆಗೊಳ್ಳೋದಿಕ್ಕೆ ಸಹೋದರಗಳು ಪ್ರಯತ್ನಗಳನ್ನ ಈಗಲೂ ಕೂಡ ಇದೇ ರೀತಿ ಅಪೊಸ್ತಲರು ಯಾವ ರೀತಿ ಈ ಒಂದು ವಿಷಯಗಳನ್ನ ಮಾಡಿದ್ರೋ ಅದೇ ರೀತಿ ಸಹೋದರಗಳು ಈಗೂ ಕೂಡ ಇದನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಇದು ತುಂಬಾ ಮುಖ್ಯವಾದ ಒಂದು ವಿಷಯಗಳು ನಾವು ನೋಡುವಂತದ್ದಾಗಿದೆ ಸಹೋದರರೇ. ಆ ರೀತಿಯ ಎಲ್ಲೆಲ್ಲ ಈ ಪಟ್ಟಣಗಳಲ್ಲಿ ಶಿಷ್ಯಂದರು ಅಲ್ಲಿ ಅಲ್ಲಿ ಸೇರಿದ್ರು. ಆ ಶಿಷ್ಯಂದರ ಮನೆಗಳಲ್ಲಿ ಯಾವಾಗ ಸೇರಿದ್ರೋ ಆವಾಗ ಆ ಮನೆಗಳು ಆ ಐಕ್ಯತೆಯಲ್ಲಿ ಒಂದು ಕ್ರಮಬದ್ಧಗಳು ಇರಬೇಕು ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರಂತೆ, ಒಂದಷ್ಟು ಎಲ್ಡರ್ಸ್ನ ಅಲ್ಲಿ ಏನ್ ಮಾಡಿದ್ರಂತೆ, ಸಭೆಯ ಒಂದು ಅನುಮತಿಯಿಂದ ಅಲ್ಲಿ ಏನ್ ಮಾಡಿದ್ರಂತೆ, ಅಲ್ಲಿ ಜವಾಬ್ದಾರಿಯನ್ನ ಕೊಟ್ಟು ಒಂದಷ್ಟು ಸಹೋದರಗಳನ್ನ ನೇಮಕ ಮಾಡಿದ್ರು ಅಂತ ಆ ವಚನದಲ್ಲಿ ನಾವು ನೋಡ್ತೀವಿ ಸಹೋದರರೇ. ಇದು ಏನ್ರಿ, ಮನುಷ್ಯನ ಒಂದು ಜ್ಞಾನದಿಂದಲೋ ಆಚೆ ಮನುಷ್ಯನ ತೋರ್ವಿಕೆಯಲ್ಲಿ ಈ ಸೆಲೆಕ್ಷನ್ ಮಾಡಿಲ್ಲ. ಆ ವಚನಗಳನ್ನ ಓದುವಾಗ ಅಲ್ಲಿ ಹೇಳ್ತಾರೆ, ಅತಿ ಹೆಚ್ಚಾದ ಪ್ರಾರ್ಥನೆ ಮತ್ತು
ಉಪವಾಸವನ್ನ ಮಾಡಿ. ತುಂಬಾ ಮುಖ್ಯ ಸಹೋದರರೇ. ನಾವು ಉಪವಾಸ ಅನ್ನೋದೇ ಈ ಒಂದು ಸತ್ಯದ ಬೆಳಕಿಗೆ ಬಂದ್ಮೇಲೆ ಅದನ್ನ ಕೂಡ ಆತ್ಮೀಕ ಉಪವಾಸವನ್ನೇ ನಾವು ನೋಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಉಪವಾಸದ ಮುಖ್ಯತ್ವವನ್ನ ನಾವು ನೋಡ್ಬೇಕಾಗಿದೆ ಸಹೋದರರೇ. ಶಿಷ್ಯಂದರು ಅಪೊಸ್ತಲರು ಯಾವ ರೀತಿ ಅವರು ಭಯಭಕ್ತಿಯಿಂದ ಆ ಒಂದು ನೇಮಕವನ್ನ ಮಾಡುವಾಗ, ಸಹೋದರರನ್ನ ಅಲ್ಲಿ ಆರಿಸುವಾಗ ಯಾವ ರೀತಿ ಭಯಭಕ್ತಿಯಿಂದ ಪ್ರಾರ್ಥನೆ ಮತ್ತು ಉಪವಾಸದಿಂದ ದೇವರ ಮುಂದೆ ಹೋಗಿ ಅವರು ಆ ಒಂದು ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದಿಂದ ಆ ಸಹೋದರಗಳನ್ನ ಅವ್ರು ಏನ್ ಮಾಡಿದ್ರಿ, ನೇಮಕ ಮಾಡಿದ್ರು. ತುಂಬಾ ಮುಖ್ಯವಾದ ವಿಷಯಗಳು ಸಹೋದರರೇ. ಯಾಕೆಂದ್ರೆ ನಾವು ಲೋಕದಲ್ಲಿ ಅಥವಾ ಕ್ರೈಸ್ತ ಸಮುದಾಯದಲ್ಲಿ ನಡೆಯುವಂತ ರೀತಿಯಲ್ಲಿ ನಮ್ಮ ಒಂದು ಆಯ್ಕೆಗಳು ಇರಬಾರ್ದು. ನಾವು ನೋಡಿದೀವಿ ನಮ್ಮ ಹಳೆ ನಂಬಿಕೆ, ಹಳೆ ವಿಶ್ವಾಸದಲ್ಲಿ ಯಾವ ರೀತಿ ಲೋಕದಲ್ಲಿ ನಡೆಯುವಂತ ಪಾಲಿಟಿಕ್ಸ್ಗಿಂತ ಅತಿ ಹೆಚ್ಚಾದ ಪಾಲಿಟಿಕ್ಸು ನಡೀತಾ ಇದೆ ನಾವು ನೋಡ್ತೀವಿ. ಎಲ್ಲಿ? ಲೋಕದ ಕ್ರೈಸ್ತರ ಮಧ್ಯದಲ್ಲಿ. ಆದರೆ ಕ್ರಿಸ್ತನಲ್ಲಿ ಆತನ ಆತ್ಮವನ್ನ ಪಡ್ಕೊಂಡು ಈ ಆಶ್ಚರ್ಯವಾದ ಬೆಳಕಿಗೆ ಬಂದ ನಂತರ ಆ ರೀತಿಯ ಒಂದು ವಿಷಯಗಳು ನಮ್ಮಲ್ಲಿ ನಡಿಬಾರ್ದು. ಇಲ್ಲಿ ಅಪೊಸ್ತಲರನ್ನು ನೋಡ್ರಿ, ಅಲ್ಲಿ ಅವರು ಆ ಸಭೆಯನ್ನ ನಡೆಸೋದಿಕ್ಕೆ ಹಿರಿಯರನ್ನ ಅವರು ಆರಿಸ್ಕೊಂಡಾಗ ಅತಿ ಹೆಚ್ಚಾದ ಪ್ರಾರ್ಥನೆ ಮತ್ತು ಉಪವಾಸವನ್ನ ಅವರು ಮಾಡಿ ಆ ಒಂದು ದೇವರ ಜ್ಞಾನವನ್ನ ಪಡ್ಕೊಂಡು ಆ ಒಂದು ದೇವರ ಚಿತ್ತಕ್ಕೆ ಅನುಸಾರವಾಗಿ ಅಲ್ಲಿರುವಂತ ಸಹೋದರಗಳನ್ನ ಅವರು ನೇಮಕ ಮಾಡಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಇದು ಕೂಡ ನಮಗೆ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ. ಸೊ ಅದಾದ ನಂತರ ಎಲ್ಲಿ ಪಯಣ ಮಾಡಿದ್ರು ಅಂತ ನೋಡ್ಬೇಕಾದ್ರೆ 14ನೇ ಅಧ್ಯಾಯ 24 ಮತ್ತು 25 ವಚನಗಳನ್ನ ಓದೋಣ. 14ನೇ ಅಧ್ಯಾಯ 24, 25 ವಚನಗಳು. ತರುವಾಯ ಪಿಸಾದ ಸೀಮೆಯನ್ನು ಹಾದು ಪಂಫಿಯ ಸೀಮೆಗೆ ಬಂದು ಅದಕ್ಕೆ ಸೇರಿರುವ ಪೆರ್ಗಯಲ್ಲಿ ಕರ್ತನ ವಾಕ್ಯವನ್ನು ಹೇಳಿದ ಮೇಲೆ ಅಂತ್ಯಲಕ್ಕೆ ಇಳಿದು ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಅಂತ್ಯೋಕ್ಯಕ್ಕೆ ಮುಟ್ಟಿದರು. ಓಕೆ. ಸೊ ಇಲ್ಲಿ ನಾವು ನೋಡ್ತೀವಿ ಸಹೋದರರೇ, ಇಲ್ಲಿ ನಾವು ಏನ್ ನೋಡ್ಬೇಕಾದ್ರೆ ದರ್ಬೆ ಪಟ್ಟಣದಿಂದ ಮತ್ತೆ ಅವ್ರು ಏನ ಮಾಡಿದ್ರಿ, ಅಂತೋಕ್ಯ ತನಕ ಬಂದ್ರು ಅಂತ ನಾವು ವಚನ ನೋಡಿದ್ವಿ ಅಲ್ವಾ. ಸೊ ನಾವು ಎಲ್ಲಿ ನೋಡಿದ್ವಿ ಅಂದ್ರೆ, ಅಂತೋಕ್ಯ ಅಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಯೆರೂಸಲೇಮ್ ಹತ್ರ ಇರುವಂತ ಅಂತೋಕ್ಯ ಅಲ್ಲ, ಇದು ಎಲ್ರಿ ಮೆಡಿಟೇರಿಯನ್ ಸಿ ಆಗದ ನಂತರ ಇವ್ರು ಬಂದು ನೀರಿನ ಪಯಣ ಮಾಡಿ ಮೇಲಿನ ಒಂದು ಜಾಗದಲ್ಲಿ ಇರುವಂತ ಅಂತೋಕ್ಯಕ್ಕೆ ಬಂದಿದ್ದಾರೆ. ಅಲ್ಲಿ ಇವರು ವಾಪಸ್ಸು ಹಿಂದಿರುಗಿದ್ದಾರೆ ಅಂತ ಕೂಡ ನಾವು ನೋಡಿ ಅಲ್ಲಿ ಸುವಾರ್ತೆಯನ್ನ ಮತ್ತೆ ಸಾರಿ ಅದನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ 14ನೇ ಅಧ್ಯಾಯ 21ನೇ ವಚನದಲ್ಲಿ ಅದನ್ನ ನೋಡಿದ್ವಿ. ವಾಪಸ್ ಹಿಂದಿರುಗಿ ಎಷ್ಟು ತನಕ ಅವ್ರು ಬರ್ತಾರೆ ಅಂತ. ಅದಾದ ನಂತರ ಸಹೋದರರೇ ನಾವು ನೋಡ್ತೀವಿ ಅಂತೋಕ್ಯದಿಂದ ಹತ್ರ ಇರುವ ಪಟ್ಟಣಗಳು ಯಾವುದು ಅಂತ ನೋಡ್ಬೇಕಾದ್ರೆ ಬೆಸಿದಾ, ಪಂಫಿಲಿಯಾ, ಮತ್ತೆ ಪರ್ಗ, ಮತ್ತೆ ಅಥಾಲಿಯಾ ಅನ್ನುವ ಪಟ್ಟಣ. ಸೊ ನಾವು ಆಗ್ಲೇ ಎಷ್ಟು ಪಟ್ಟಣಗಳನ್ನ ನೋಡಿದ್ವಿ ಅಂದ್ರೆ 9 ಪಟ್ಟಣಗಳನ್ನ ನೋಡಿದ್ವಿ ದರ್ಬೆ ಪಟ್ಟಣದ ಒಂದು ಲೆಕ್ಕ ತಗೊಂಡಾಗ. ಇಲ್ಲಿ 10ನೇ ಪಟ್ಟಣವನ್ನ ನೋಡುವಾಗ ಸಹೋದರರೇ ಬೆಸಿದಾ ಅನ್ನೋದು, ಅದಾದ ನಂತರ 11ನೇ ಪಟ್ಟಣ ಪೆಂಪೆಲಿಯಾ ಅನ್ನೋದು, ಅದಾದ ನಂತರ ಪರ್ಗ ಅನ್ನುವ ಪಟ್ಟಣ, ಅದಾದ ನಂತರ ಅಥಾಲಿಯಾ ಅನ್ನುವ ಒಂದು ಪಟ್ಟಣ. ಸೊ ಹತ್ತತ್ರ 13 ಪಟ್ಟಣಗಳನ್ನ ಅವ್ರು ವಿಸಿಟ್ ಮಾಡಿರ್ಬೇಕು ಅಂತ ನಮಗೆ ಒಂದು ಮಾಹಿತಿ ಈ ಒಂದು ವಚನದಿಂದ ನಮಗೆ ಸಿಗ್ತಾ ಇದೆ ಸಹೋದರ. ಸೊ ಇದೆಲ್ಲ ಕೂಡ ತುಂಬಾ ಹತ್ತತ್ರ ಇದ್ದಂತ ಪಟ್ಟಣಗಳು. ಆದರೆ ಆ ಕಾಲ ಸಮಯದಲ್ಲಿ ಕಮ್ಯುನಿಕೇಶನ್ ಅಥವಾ ಓಡಾಡೋದಕ್ಕೆ ಏನಿತ್ರಿ, ಬರೀ ಮತ್ತು ಕುದುರೆ ಮತ್ತು ಕತ್ತೆಗಳು ಮಾತ್ರ ಇರೋದ್ರಿಂದ ಆ ಪಯಣಗಳು ಕಷ್ಟವಾದದ್ದು, ತುಂಬಾನೇ ಡೇಂಜರ್ ಆದದ್ದು ಅಲ್ವಾ.
ಸೊ ಆ ಪಯಣಗಳು ತುಂಬಾನೇ ಒಂದು ಶ್ರಮ, ಅದಕ್ಕೆ ತುಂಬಾ ಶ್ರಮ ಬೇಕಾಗಿತ್ತು. ಆ ರೀತಿಯ ಒಂದು ಶ್ರಮವನ್ನ ಅವರು ಅಲ್ಲಿ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಆ ಇಕ್ಕಟ್ಟಾದ ಮಾರ್ಗವನ್ನ ತೋರಿಸಿದ ಪೌಲ್ ಮತ್ತೆ ಬರ್ನಬ ಮತ್ತೆ ಹಿಂದಿರುಗಿ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯೋದಿಕ್ಕೆ ಏನೆಲ್ಲ ಬೇಕು ಅಥವಾ ಯಾವ ರೀತಿಯ ಒಂದು ದೃಢತೆ ನಮ್ಮಲ್ಲಿ ಇರಬೇಕು, ಯಾವ ರೀತಿ ಸಂಕಷ್ಟಗಳನ್ನ ಎದುರಿಸಿ ನಾವು ಸತ್ಯದ ಮಕ್ಕಳಾಗಿ ನಿಂತ್ಕೋಬೇಕು ಅನ್ನೋದನ್ನ ಅವರು ಮತ್ತೆ ಅವರಿಗೆ ಇನ್ನೂ ಅತಿ ಹೆಚ್ಚಾದ ಮಾಹಿತಿಯನ್ನ ಕೊಡೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಈ ಒಂದು ಪಯಣದಲ್ಲಿ ಪೌಲ್ ಮತ್ತೆ ಬರ್ನಬಾದ ವಿಷಯದಲ್ಲಿ ಅಲ್ಲಿ ಅವರು ಒಂದು ಮಾದರಿಯ ಒಂದು ಜೀವನವನ್ನ ಜೀವಿಸಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಅಲ್ವಾ. ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಯೇಸು ಸ್ವಾಮಿ ಅವರು ಕಡೆಯ ಅವರು ದಿನಗಳಲ್ಲಿ ಅಪೋಸ್ಟಲರಿಗೆ ಈ ರೀತಿಯ ಸುವಾರ್ತೆಯ ಪಯಣವನ್ನ ನೀವು ನಿಮ್ಮ ಜೀವನದಲ್ಲಿ ನೀವು ನಡೆಸ್ಕೋಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಅಲ್ಲಿ ಆಗ್ಲೇ ಏನ್ ಮಾಡಿದ್ದಾರೆ, ಒಂದು ಒಳ್ಳೆ ಔಟ್ಲೈನ್ ನ ಕೊಟ್ಟಿದ್ದಾರೆ. ನೀವು ಪಟ್ಟಣಕ್ಕೆ ಹೋದಾಗ ನಿಮ್ಮನ್ನ ಸ್ವೀಕಾರ ಮಾಡಿದ್ರೆ ಆ ಪಟ್ಟಣದಲ್ಲಿ ನೀವು ಇರ್ರಿ, ಅಲ್ಲಿ ನೀವು ಏನ್ ಮಾಡ್ಬೇಕು, ಒಂದು ವೇಳೆ ಆ ಪಟ್ಟಣ ನಿಮ್ಮನ್ನ ಸ್ವೀಕಾರ ಮಾಡಿಲ್ವಾ ನೀವ್ ಏನ್ ಮಾಡ್ಬೇಕು, ಇದೆಲ್ಲ ಕುಲಂಕುಷವಾಗಿ ಏನ್ ಮಾಡಿದ್ರಿ ಅಪೋಸ್ಟಲರಿಗೆ ತಿಳಿಸಿದ್ರು. ಇದೆಲ್ಲ ಕೂಡ ಪೌಲಿಗೆ ಕೂಡ ಆ ಅರಿವನ್ನ ದೇವರು ಯಾವುದೋ ರೀತಿಯಲ್ಲಿ ಯಾರೋ ಮೂಲಕ ಅದನ್ನೆಲ್ಲ ಹೇಳಿರ್ಬೇಕು. ಬರ್ನಬಾಗೂ ಆ ಒಂದು ವಿಷಯಗಳು ತಿಳಿದಿರ್ಬೇಕು. ಆ ಒಂದು ರೀತಿಯಲ್ಲಿ ಅವರು ಈ ಸುವಾರ್ತೆಯನ್ನ ಅವರು ಆ ಪಯಣವನ್ನ ಅವರು ಹೋಗುವಾಗ ಆ ಪಯಣದಲ್ಲಿ ಈ ರೀತಿನೇ ಅವರು ನಡ್ಕೊಂಡ್ರು ಅಂತ ಕೂಡ ನಮ್ಗೆ ತುಂಬಾ ಒಂದು ಮುಖ್ಯವಾದ ಒಂದು ಕಾರ್ಯಗಳಿದೆ ಸಹೋದರರೇ. ಅದರಿಂದ ಅಲ್ಲಿ ಬರ್ನಬ ಮತ್ತೆ ಪೌಲನು ಏನು ವಿಷಯಗಳನ್ನ ಅಲ್ಲಿ ಹೇಳಿದ್ರು ಅಂತ ನೋಡ್ಬೇಕಾದ್ರೆ, ನೀವು ಸಂಕಷ್ಟಗಳು ಬಂದಾಗ ಏನ್ ಮಾಡ್ಬೇಡ್ರಿ, ನೀವು ಆಶ್ಚರ್ಯ ಪಡಬೇಡಿ. ಇದೆಲ್ಲ ಕೂಡ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಾಗ ದೇವರು ಕೊಡುವಂತ ಅನುಭವಗಳು. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಏನ್ರಿ ಅಲ್ಲಿರುವಂತ ಸಂತರು, ಅಲ್ಲಿರುವಂತ ಪ್ರವಾದಿಗಳು ಕಷ್ಟಗಳನ್ನ ಪಟ್ಟು ದೇವರ ನಾಮ ಮಹಿಮೆಯಾಗುವಂತೆ ಅವರು ನಡೆದ್ರು. ಸೊ ಇದೆಲ್ಲ ಕೂಡ ಅಲ್ಲಿ ನಿಜವಾಗ್ಲೂ ಆ ಕಾರ್ಯಗಳನ್ನ ಹೇಳಿರ್ಬೇಕು ಸಹೋದರರೇ. ಆ ರೀತಿ ಇದ್ದಾಗ ಇಲ್ಲಿ ಏನು ಅಂತ ನೋಡ್ಬೇಕಾದ್ರೆ, ಇದು ನಮ್ಮ ಸಭೆಯ ಒಂದು ಹಿಸ್ಟ್ರಿಯಲ್ಲಿ ಅಪೋಸಲ್ ಪೌಲ್ ಮತ್ತೆ ಬರ್ನಬ ಯಾವ ಕಾಲ ಸಮಯದ ಒಂದು ಸಭೆಗೆ ಇವರು ಈ ವಿಷಯಗಳನ್ನ ತಿಳಿಸ್ತಾ ಇದ್ರು ಅಂದ್ರೆ ಎಪೇಸಿಯ ಸಭೆಗೆ, ಕರೆಕ್ಟ್ ಅಲ್ಲ? ಸೊ ಎಪೇಸಿ ಸಭೆಗೆ ಈ ವಿಷಯಗಳನ್ನ ಈಗ ಎಪೇಸಿ ಸಭೆಗೆ ಅಥವಾ ಎಪೇಸಿ ಸಭೆಯನ್ನ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇದು ನಾವು ನೋಡಿದಂತ 7 ಸಭೆಗಳಲ್ಲಿ ಮೊದಲನೆಯ ಸಭೆಯ ಒಂದು ಹಂತ, ಒಂದು ಟೈಮ್ ಪೀರಿಯಡ್. ಈ ಎಪೇಸಿ ಸಭೆಯಲ್ಲಿ ಇಲ್ಲಿ ನಮಗೆ ಏನಂತ ಒಂದು ಮಾಹಿತಿ ಕೊಡ್ತಾರಂತ ನೋಡ್ಬೇಕಾದ್ರೆ, ಈ ಎಪೇಸಿ ಸಭೆಯಲ್ಲಿ ಸಹೋದರರೇ ಆ ಕಿರೀಟವನ್ನ ಪಡ್ಕೊಂಡಿರೋ ಜನ ಅತಿ ಹೆಚ್ಚಾಗಿ ಇದ್ದಿರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಅಪೋಸ್ಟಲ್ ಪೌಲ್ ಮತ್ತೆ ಬರ್ನಬ ಅಥವಾ ಆ ಒಂದು ವ್ಯಕ್ತಿಗಳ ಒಂದು ಉಪದೇಶ ಅವ್ರಿಗೆ ಸಿಕ್ಕಿರೋದ್ರಿಂದ ಅದರಲ್ಲಿ ಕಲ್ಮಶ ಇರಲಿಲ್ಲ, ಅದರಲ್ಲಿ ನಿಷ್ಠತೆ ಇತ್ತು, ಅದರಲ್ಲೇ ವಿಧೇಯತೆ ಇತ್ತು. ಅದನ್ನ ಡೈರೆಕ್ಟ್ ಆಗಿ ಆ ಶಿಷ್ಯಂದರು ಪಡ್ಕೊಂಡಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಒಂದು ಏನಾಗಿಲ್ಲ ಅಂದ್ರೆ ಅವರು ದೃಢತೆಯನ್ನ ಅವರು ಬಿಟ್ಟಿಲ್ಲ. ಅದರಿಂದ ಇಲ್ಲಿ ಹೇಳ್ತಾರೆ, ಆ ಎಪೇಸಿಯ ಸಭೆಯಲ್ಲಿ ಯಾರೆಲ್ಲ ಇದ್ರೋ ಅವರಲ್ಲಿ ಅತಿ ಹೆಚ್ಚಾದ ಜನರು ಆ ದೇವರು ಅವರಿಗೆ ಇಟ್ಟಂತ ಕಿರೀಟವನ್ನ ಪಡ್ಕೊಂಡಿರ್ಬೇಕು ಅಂತ ಒಂದು ಮಾಹಿತಿ ಕೊಡ್ತಾರೆ. ಅದೇ ರೀತಿಯಲ್ಲಿ ಆ ಎಪೇಸಿಯ ಸಭೆಯಲ್ಲಿ ಆ ಕಿರೀಟವನ್ನ ಪಡ್ಕೊಂಡೇ ಇರೋರು ತುಂಬಾ ಕಡಿಮೆ ಆಗಿರ್ಬೋದು ಅಂತ ಕೂಡ
ಅಲ್ಲಿ ಬರೀತಾರೆ ಸಹೋದರ ಸಹೋದರ. ಸೊ ಅದರಿಂದ ಇದು ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ಕೂಡ ನಾವು ನೋಡ್ಬೇಕಾಗಿದೆ. ಸೊ ಕಡೆಯದಾಗಿ ಇನ್ನೊಂದು ವಿಷಯ ಕೂಡ ನಾವೇನಂತ ನೋಡ್ಬೇಕಾದ್ರೆ, ಸಾಮಾನ್ಯವಾಗಿ ಸತ್ಯವೇದದಲ್ಲಿ ಪೌಲ್ ಅವರ ಒಂದು ಪತ್ರಗಳನ್ನ ಬರೆಯುವಾಗ, ಸಭೆಗೆ ಒಂದು ವಿಷಯಗಳನ್ನ ಬರೆಯುವಾಗ ಈಗಲೂ ಕೂಡ ನಾವೇನಂತೀವಿ ಅಂದ್ರೆ, ಈ ಸತ್ಯದ ಮಾರ್ಗದಲ್ಲಿ ನಾವು ಇರುವಾಗ ನಾವು ನಮ್ಮ ಹಿರಿಯರನ್ನ ನಾವು ಆಯ್ಕೆ ಮಾಡುವಾಗ ತುಂಬಾ ಒಂದು ವಯಸ್ಸಿನಲ್ಲಿ ಯೌವನಸ್ಥರನ್ನ ನಾವು ಮಾಡಬಾರ್ದು ಅಂತ ನಮಗೆ ಒಂದು ನಿಯಮ ಹೇಳಿದ್ದಾರೆ ಅಲ್ವಾ. ಯಾಕಂದ್ರೆ ಅನುಭವ ಇರಲ್ಲ, ಇನ್ನು ಒಂದಷ್ಟು ಅನುಭವ ಅವ್ರು ಪಡ್ಕೊಂಡ್ರೆ ಆ ಒಂದು ಹಿರಿಯರಾಗೋದಿಕ್ಕೆ ಅವರಿಗೆ ಒಳ್ಳೆಯ ಅವಕಾಶ, ಒಳ್ಳೆಯ ಅರ್ಹತೆ ಸಿಗತ್ತೆ ಅಂತ ನಮ್ಗೆ ಒಂದಷ್ಟು ಮಾಹಿತಿ ಇದೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅಪೋಸ್ತಲ ಪೌಲ್ ಅವರ ಒಂದು ಪಯಣದಲ್ಲಿ ಅವರು ಇಷ್ಟು ಪಟ್ಟಣಗಳನ್ನ ಅವರು ಸಾಗಿ ಅವರು ಮತ್ತೆ ಹಿಂದಿರುಗೋದಕ್ಕೆ ಎಷ್ಟು ದಿನ ಆಗಿರ್ಬೋದು ಅಂತ ನೋಡ್ಬೇಕಾದ್ರೆ 6 ತಿಂಗಳಾಗಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು ಅಲ್ವಾ. ಆದರೆ ಅಷ್ಟು ಬೇಗ ಅವರು ಮತ್ತೆ ಹಿಂದಿರುಗುವಾಗ ಅಲ್ಲಿ ಹಿರಿಯರನ್ನ ಏನ್ರಿ ಆರಿಸಿ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ದೇವರ ಚಿತ್ತವನ್ನ ನೋಡಿ ಅದನ್ನ ಆ ಒಂದು ಹಿರಿಯರನ್ನ ಅಲ್ಲಿ ನೇಮಕ ಮಾಡಿದ್ರು ಅಂತ ಬರುವಾಗ, ಇವ್ರಿಗೆ ಅನುಭವ ಎಷ್ಟಿತ್ತು ಕ್ರಿಸ್ತನಲ್ಲಿ ಅಂತ ನೋಡ್ಬೇಕಾದ್ರೆ ತುಂಬಾ ಕಡಿಮೆ ಅನುಭವ ಇದ್ದಿರ್ಬೋದು ಸಹೋದರರಿಗೆ. ಯಾಕಂದ್ರೆ ಇವರು ಸ್ವಾರ್ಥೆಯನ್ನ ಸಾರಿ ಹಿಂದಿರುಗಕ್ಕೆ ಟೈಮ್ ತುಂಬಾ ಕಡಿಮೆ ಇತ್ತು. ಯಾವ ಅನುಭವವನ್ನ ಪಡ್ಕೊಂಡು ಇರ್ಬೋದು ಶಿಷ್ಯಂದರು, ಆದ್ರೆ ಕೂಡ ಅಲ್ಲಿ ನೇಮಕ ಮಾಡಬೇಕಾಗಿತ್ತು. ಈ ಒಂದು ವಿಷಯ ಹೆಂಗಿರ್ಬೋದು ಅಂತ ಹೇಳ್ಬೇಕಾದ್ರೆ 2 ಕಾರಣಗಳನ್ನ ಕೊಡ್ತಾರೆ. ಏನು ಅಂತ ನೋಡ್ಬೇಕಾದ್ರೆ, ಒಂದು ವೇಳೆ ಅಪೋಸ್ತಲ ಪೌಲ್ ಯಾವ ರೀತಿ ಅವರಿಗೆ ದೇವರ ವಾಕ್ಯದಲ್ಲಿ ಅವರಿಗೆ ಒಂದು ಅರಿವಿತ್ತೋ ಅಥವಾ ಆ ಒಂದು ಪ್ರಬಲತೆ ಇತ್ತೋ, ಅದೇ ರೀತಿ ಒಂದು ವೇಳೆ ಆ ಶಿಷ್ಯಂದರಲ್ಲಿ ಆ ಒಂದು ಜ್ಞಾನ ಅಥವಾ ಆ ಅರಿವು ಇದ್ದಿರ್ಬೋದು. ಆದರೆ ಅದು ದೇವರ ವಿಷಯದಲ್ಲಿ, ಈಗ ಸೌಲನು ಯಾವ ರೀತಿ ಯಹೂದ್ಯರ ಒಂದು ಪದ್ಧತಿಯಲ್ಲಿ ಅವರು ಶ್ರೇಷ್ಠನಾಗಿದ್ದ, ದೇವರ ಒಂದು ಧರ್ಮಶಾಸ್ತ್ರದಲ್ಲಿ ಶ್ರೇಷ್ಠನಾಗಿದ್ದ, ಆದರೆ ಕ್ರಿಸ್ತನ ಒಂದು ವಿಷಯ ಅವರಿಗೆ ಅರ್ಥ ಆಗಿರ್ಲಿಲ್ಲ. ಯಾವಾಗ ಯೇಸು ಸ್ವಾಮಿ ಆತನಿಗೆ ಆ ಒಂದು ಅರಿವನ್ನ ಕೊಟ್ಟರೋ ಆವಾಗ ಮಾರ್ಪಡೆ ಆದ್ರು. ಆದ್ರೆ ಅವರಿಗೆ ಇದ್ದಂತ ಆ ಅನುಭವ ಅಲ್ಲಿ ಏನಾಗಿತ್ರಿ, ಅವ್ರನ್ನ ಅಲ್ಲಿ ಬಲಪಡಿಸಿತ್ತು. ಅದೇ ತರನೇ ಒಂದು ವೇಳೆ ಈ ಇಷ್ಟು ಪಟ್ಟಣಗಳಲ್ಲಿ ಪ್ರಯಾಣ ಮಾಡುವಾಗ ಅಲ್ಲಿ ಕೂಡ ಒಂದು ವೇಳೆ ಈ ಶಿಷ್ಯಂದರಲ್ಲಿ ಆ ದೇವರ ಯಹೂದ್ಯರ ಮಧ್ಯದಲ್ಲಿ ಅಥವಾ ಯಹೂದ್ಯರ ವಿಷಯದಲ್ಲಿ ಕೂಡ ಅಲ್ಲಿ ಅರಿವಿದ್ದಿರ್ಬೋದು. ಅದು ಆ ಒಂದು ಸತ್ಯದ ಬೆಳಕಿನ ಅರಿವಿಲ್ಲದೆ ಅದು ಏನಾಗಿರ್ಬೋದು, ಧರ್ಮಶಾಸ್ತ್ರದ ಅರಿವಿದ್ದಿರ್ಬೋದು, ದೇವರ ವಿಷಯವಾಗಿ ಅರಿವಿದ್ದಿರ್ಬೋದು. ಈಗ ಈ ಸತ್ಯದ ಬೆಳಕು ಅವ್ರು ಹೋದಾಗ ಅವರು ಮಾರ್ಪಡೆ ಆಗೋದಿಕ್ಕೆ ಅತಿ ಹೆಚ್ಚಾದ ಅನುಭವ ಬೇಕಾಗಿರದೆ ಇರ್ಬೋದು ಅಂತ ಒಂದು ಸಲಹೆಯನ್ನ ಅಲ್ಲಿ ಕೊಡ್ತಾರೆ ಸಹೋದರ ಸಹೋದರ. ಸೊ ಈ ರೀತಿಯ ವಿಚಾರಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಇಷ್ಟು ವಿಷಯಗಳನ್ನ ಆದ ನಂತರ ಈಗ ನಾವು ನೋಡುವಾಗ 14ನೇ ಅಧ್ಯಾಯ 26ನೇ ವಚನವನ್ನ ಓದೋಣ. 14ನೇ ಅಧ್ಯಾಯ 26ನೇ ವಚನ. ಅವರು ನೆರವೇರಿಸಿ ಬಂದ ಕೆಲಸಕ್ಕೋಸ್ಕರ ದೇವರ ಕೃಪಾಶಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟಿದ್ದರು. ಅಲ್ಲಿ ಸಭೆಯನ್ನು ಕೂಡಿಸಿ ಸಾಕು ಅಲ್ಲಿ ಈಗ ಏನಾಗತ್ತೆ ಅಲ್ಲಿ ನೋಡ್ಬೇಕಾದ್ರೆ, ಅವರು ಅತಾಲಿಯಾ ಪಟ್ಟಣದಿಂದ ಈಗ ಏನ್ ಮಾಡ್ತಾರೆ ಅಂದ್ರೆ ಆ ಅಂತೋಕ್ಯ ಪಟ್ಟಣದಲ್ಲಿ ಅಲ್ಲಿ ಸುತ್ತಮುತ್ತಲಿರುವ ಪಟ್ಟಣಗಳನ್ನ ನೋಡಿ ಹತ್ತತ್ರ 13 ಪಟ್ಟಣಗಳನ್ನ ನಾವು ನಮ್ಮ ಸತ್ಯವೇದದಲ್ಲಿ ನಾವು ಸ್ಟಡಿ ಮಾಡುವಾಗ ಹತ್ತತ್ರ 13 ಸಿಟೀಸ್ 13 ಪಟ್ಟಣಗಳನ್ನ ನೋಡಿದ್ವಿ. ಇದಾದ ನಂತರ ಈಗ ಏನ್ ಮಾಡ್ತಾರಂದ್ರೆ ಮತ್ತೆ ಅವರು ಏನ್ರಿ ಪ್ರಯಾಣ ಮಾಡಿ ಯೆರೂಸಲೇಮ್ ಹತ್ರ ಇರುವಂತ ಅಂತೋಕ್ಯಾಗೆ ಈಗ ಬರ್ತಾರೆ. ಎಲ್ಲಿ ಅವರು ಪ್ರಾರಂಭ ಮಾಡಿದ್ರೋ ಅಲ್ಲಿ ಈಗ ಬಂದು ಸೇರ್ತಾರೆ. ಓಕೆನಾ. ಸೊ ಇಲ್ಲಿ ಬಂದು ಸೇರಿದ ನಂತರ ಅವರಿಗೆ ಆದಂತ ಎಲ್ಲಾ ಅನುಭವಗಳನ್ನ
ಆ ಅಂತೋಕ್ಯ ಪಟ್ಟಣದಲ್ಲಿರುವಂತ ಜನಕ್ಕೆ ಈಗ ಹೇಳುವ ಒಂದು ವಿಷಯವನ್ನ ಮಾಡ್ತಾರೆ. ಓಕೆನಾ? ಸೊ ದೇವರ ಚಿತ್ತ ಇದ್ರೆ ಬರುವಂತ ವಾರ ಇವರ ಒಂದು ಪಯಣದ ಒಂದು ಸಾರಾಂಶವನ್ನ ಸಭೆಗೆ ತಿಳಿಸ್ತಾರೆ. ಅಲ್ಲಿರುವಂತ ಸಹೋದರಗಳು ತಿಳಿಸ್ತಾರೆ, ಅಲ್ಲಿ ಪಟ್ಟ ಅನುಭವಗಳನ್ನ ತಿಳಿಸ್ತಾರೆ. ಇದೆಲ್ಲ ಕೂಡ ನಾವು 14ನೇ ಅಧ್ಯಾಯ 26ನೇ ವಚನದಿಂದ ನಾವು ಬರುವ ಒಂದು ವಾರ ಕೂಡ ದೇವರ ಚಿತ್ತ ಇದ್ರೆ ಇದನ್ನ ನಾವು ಮುಂದುವರ್ಸೋಣ. ಇಷ್ಟು ತನಕ ನಾವು ನೋಡಿದ್ವಿ ಸಹೋದರ. ಈ ದಿನ 14ನೇ ಅಧ್ಯಾಯ 20ನೇ ವಚನದಿಂದ ನಾವು ಪ್ರಾರಂಭ ಮಾಡಿ 26ನೇ ವಚನ ತನಕ 25ನೇ ವಚನ ತನಕ ನಾವು ಮುಗಿಸಿದ್ವಿ. 5 ವಚನಗಳು ಮಾತ್ರ, ಆದ್ರೆ ತುಂಬಾ ಮುಖ್ಯವಾದ ಒಂದು ಕಾರ್ಯಗಳಿವೆ. ಸೊ ಅದರಿಂದ ನಾವು ಬರುವಂತ ಈಗ ಈ ಒಂದು ಪಾಠದ ನಂತರ ನೀವು ದಯವಿಟ್ಟು 14-20ರಿಂದ 25 ವಚನಗಳನ್ನ ಮತ್ತೆ ನೀವು ಮೆಲುಕಾಕಿ ಅದರಲ್ಲಿ ನಾವು ನೋಡಿದಂತ ವಿಷಯಗಳನ್ನ ಸ್ವಲ್ಪ ಮೆಡಿಟೇಟ್ ಮಾಡಿ ನಿಮ್ಮ ಮನಸ್ಸಿಗೆ ಅದನ್ನ ಏನ್ ಮಾಡ್ಕೊಳ್ರಿ, ಅದನ್ನ ಇರಿಸ್ಕೊಳ್ಳಿ. ಸೊ ಆವಾಗ ದೇವರ ಚಿತ್ತ ಇದ್ರೆ 26ನೇ ವಚನದಿಂದ ನಮ್ಮ ಒಂದು ಪಾಠವನ್ನ ಮುಂದುವರ್ಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ಒಂದು ದಿನದಲ್ಲಿ ಕೂಡ ದೇವರು ನಮ್ಮ ಮಧ್ಯದಲ್ಲಿ ಇದ್ದು ನಮಗೆ ನಮ್ಮ ಮನೋನೇತ್ರಗಳನ್ನ ತೆರೆದು ಅನೇಕ ವಿಷಯಗಳನ್ನ ಈ ಒಂದು ಅಪೋಸ್ಟಲರ ಕಾರ್ಯದಲ್ಲಿ ನಾವು ಆದಿ ಸಭೆಯಲ್ಲಿ ಮಾಡಿದಂತ ಸುವಾರ್ತೆಯ ಕೆಲಸಗಳನ್ನ ನೋಡಿ ನಮಗೂ ಕೂಡ ದೇವರು ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಿರ್ವಹಿಸ್ಬೇಕಾದ್ರೆ ಅಲ್ಲಿ ಅಪೋಸ್ಟಲರು ಅಥವಾ ಪೌಲ್ ಮತ್ತೆ ಬರ್ನಬ ಮಾಡಿದಂತ ಈ ಒಂದು ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಕೂಡ ತುಂಬಾನೇ ಕುಲಂಕುಷವಾಗಿ ನಾವು ಆಲೋಚಿಸಿ ಕ್ರಿಸ್ತನ ಆತ್ಮದಲ್ಲಿ ದೇವರ ಸುವಾರ್ತೆಯನ್ನ ಸಾರೋದಕ್ಕೆ ದೇವರು ನಮ್ಗೆ ದಯ ಮಾಡಲಿ ಅಂತ ಹೇಳಿ ಈ ಪಾಠವನ್ನ ಮುಗಿಸ್ತೀನಿ. ನಮ್ಮ ಮಧ್ಯದಲ್ಲಿ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ಮುಕ್ತಾಯಗೊಳ್ಳೋದಕ್ಕೆ ಕೇಳ್ಕೊತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ ಯಜಮಾನಾಗಿರ್ತಕ್ಕಂಥ ಪರಲೋಕದ ಜೀವವುಳ್ಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದಾವತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಹೊಂದಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ. ಈ ದಿನ ನಮ್ಮನ್ನ ಅದ್ಭುತಕರವಾದ ರೀತಿಯಲ್ಲಿ ನಡೆಸಿ ಆರೋಗ್ಯ ಭಾಗ್ಯದಿಂದಿಟ್ಟು ಜೀವಿತರ ಸಂಖ್ಯೆಯಲ್ಲಿ ನಡೆಸಿ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದಾರ್ತೆ ಜೂಮ್ ಮೀಟಿಂಗ್ ನಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ನಮಗೆ ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ತಂದೆಯ ದೇವರೇ, ಬ್ರದರ್ ಅವ್ರ ಮೂಲಕ ಅನೇಕ ವಿಷಯಗಳನ್ನು ಪೌಲನ್ ಮತ್ತು ಬರ್ನಬರ ಜೀವಿತದಲ್ಲಿ ನಡೆದಂತ ಅನೇಕ ಘಟನೆಗಳ ಕುರಿತು, ಅನೇಕ ಸೇವೆಯಲ್ಲಿ ಅವರು ತಾಳಿದಂತ ಸಂಕಷ್ಟಗಳು, ಅವರು ಮಾಡಿದಂತ ಎಲ್ಲ ಪ್ರಯಾಣದುದ್ದಕ್ಕೂ ನಡೆಸಿದ ಎಲ್ಲ ಕಾರ್ಯಗಳನ್ನು ಈ ದಿನ ನಮಗೆ ತಿಳ್ಕೊಳ್ಳಿಕ್ಕೆ ನೀನು ಸಹಾಯ ಮಾಡಿದೆ. ನಿನ್ನ ಸ್ತೋತ್ರ. ಆ ಬ್ರದರ್ ಅವರು ನೀನು ಹೆಚ್ಚಾಗಿ ನೀನು ಉಪಯೋಗಿಸಿರಿ. ಅವರಿಗೆ ಇನ್ನು ಹೆಚ್ಚಿನ ಜ್ಞಾನ, ತಿಳುವಳಿಕೆಯನ್ನು, ಆರೋಗ್ಯವನ್ನು ಅವ್ರಿಗೆ ಕೊಟ್ಟು ಮತ್ತು ತಂದೆಯ ದೇವರ ಕುಟುಂಬವನ್ನು ಕೂಡ ನೀನು ಆಶೀರ್ವದಿಸ್ರಿ ಅಂತ ಪ್ರಾರ್ಥಿಸ್ತೇವೆ. ಮಾತ್ರವಲ್ಲದೆ ಸೇರಿ ಬಂದಿರತಕ್ಕಂತ ಎಲ್ಲ ಸಹೋದರ ಸಹೋದರಿಯರಿಗಾಗಿ, ಅವರೆಲ್ಲರ ಕುಟುಂಬ, ಎಲ್ಲರ ಮಕ್ಕಳಿಗಾಗಿ ಮತ್ತೊಂದಾರ್ತಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಈ ರೀತಿಯಲ್ಲಿ ಸೇರಿ ನಿನ್ನ ರಾಜ್ಯವನ್ನು ಕಟ್ಟುವುದು ಮಾತ್ರವಲ್ಲದೆ ನಿನ್ನಲ್ಲಿ ಇದ್ದುಕೊಂಡು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು, ಬಲಪಡಿಸು, ಆಶೀರ್ವದಿಸು. ಇದಕ್ಕಾಗಿ ಪ್ರಯಾಸ ಪಡುವಂತ ಎಲ್ಲ ಸಹೋದರ ಸಹೋದರಿಯರೆಲ್ಲರನ್ನು ಕೂಡ ನಿನ್ನ ಆಶೀರ್ವದಿಸಕ್ಕೆ ನಾವು ನಿನ್ನಲ್ಲಿ ಬೇಡ್ಕೊಳ್ತೇವೆ. ರಾತ್ರಿ ನಮ್ಮನ್ನು ಸುಖವಾದ ನಿದ್ರೆ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ದಯಪಾಲಿಸಿ ನಡೆಸಬೇಕೆಂದು ನಿನ್ನ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವಳ ನಮ್ಮ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ. ಗುಡ್ ನೈಟ್. ಎಲ್ಲರಿಗೂ ವಂದನೆಗಳು. ಗುಡ್ ನೈಟ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಗೆ ನಮಸ್ತೆ. ಗುಡ್ ನೈಟ್. ನಮಸ್ತೆ. ಗುಡ್ ನೈಟ್. ನಮಸ್ತೆ ಬ್ರದರ್. ನಮಸ್ತೆ. ನಮಸ್ತೆ. ಗುಡ್ ನೈಟ್. ಗುಡ್ ನೈಟ್ ಬ್ರದರ್ ನಮಸ್ತೆ ಸಿಸ್ಟರ್ ಎಲ್ಲರಿಗೂ. ಬ್ರದರ್. ನಮಸ್ತೆ. ಬ್ರದರ್ ಎಲ್ಲಾ ಸಹೋದರ ಸಹೋದರಿಯರಿಗೂ ಶುಭರಾತ್ರಿ. ನಮಸ್ತೆ. ನಮಸ್ತೆ. ಟೋನಿ ಬ್ರದರ್. ಸಿಸ್ಟರ್ ಹೇಳಿ ಸಿಸ್ಟರ್. ರೆಕಾರ್ಡಿಂಗ್ ಆಫ್ ಮಾಡಿ ಬ್ರದರ್ ಪ್ಲೀಸ್. ಸಿಸ್ಟರ್ ರೆಕಾರ್ಡಿಂಗ್ ಆಫ್ ಮಾಡಬೇಕು. ಸ್ಟಾಪ್ ಆಗ್ಬೋದು. ಸ್ಟಾಪ್ ಮಾಡಲ ಸಿಸ್ಟರ್.